Hello, my dear students. Welcome to Sarthak KCET Crash Course. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಇವತ್ತು ನಾವು ಸಾರ್ಥಕ್ KCET ಕ್ರಾಶ್ ಕೋರ್ಸ್ ಅಲ್ಲಿ ಫಿಸಿಕ್ಸ್ ನ ಮೊದಲನೇ ಚಾಪ್ಟರ್ ಸ್ಟಾರ್ಟ್ ಮಾಡಲಿದ್ದೇವೆ. ಬಿಫೋರ್ ಸ್ಟಾರ್ಟಿಂಗ್ ಅವರ್ ಫಸ್ಟ್ ಚಾಪ್ಟರ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಸಾರ್ಥಕ್ KCET ಕ್ರಾಶ್ ಕೋರ್ಸ್. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಆಲ್ ದ ಚಾಪ್ಟರ್ಸ್ ವಿಲ್ ಬಿ ಕವರ್ಡ್ ಇನ್ ಎ ಗಿವೆನ್ ಟೈಮ್. ಪ್ರತಿ ಚಾಪ್ಟರ್ಗೂ ನಿಮಗೆ DPP ಸಿಗುತ್ತೆ, ಅದಕ್ಕೆ ವಿಡಿಯೋ ಸೊಲ್ಯೂಷನ್ ಸಹಿತ ಸಿಗುತ್ತೆ. ಈ ಕ್ರಾಶ್ ಕೋರ್ಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಬೋರ್ಡ್ ಪ್ರಿಪರೇಷನ್ ಆಸ್ ವೆಲ್. ಓಕೆ, ಸೊ ಇಷ್ಟು ಹೇಳ್ತಾ ಲೆಟ್ಸ್ ಬಿಗಿನ್ ಅವರ್ ವೆರಿ ಫಸ್ಟ್ ಚಾಪ್ಟರ್ ಇನ್ ದ ಫಿಸಿಕ್ಸ್, ದಟ್ ಈಸ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಓಕೆ, ಸೊ ಚಾಪ್ಟರ್ ನೇಮ್ ನೋಡೋದಾದ್ರೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಕವರ್ ಮಾಡಲಿರುವ ಟಾಪಿಕ್ಸ್, ದ ಫಸ್ಟ್ ಒನ್ units, the second one dimensions, third one it is the significant figures, and the last one that is the round off. Okay, so units under ಅಲ್ಲಿ first we have to understand what is quantity. What is the quantity? So quantity ಅಂದ್ರೇನು? ಸೊ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ ಸೈಜ್ ಅಂತ ಹೇಳ್ಬೋದು. ಓಕೆ, ಸೈಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬೋದು. ರೈಟ್, ಮ್ಯಾಗ್ನಿಟ್ಯೂಡ್. ಸೊ ಇಟ್ ಈಸ್ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಅ ಯೂನಿಟ್. ಅಂಡ್ ಅಮೌಂಟ್ ಅಂತನೂ ಹೇಳ್ಬೋದು. ಅಮೌಂಟ್ ಸಿಂಪಲ್ ಆಗಿ, ಸರ್ ಇಷ್ಟೆಲ್ಲ ನಮಗೆ ನೆನ್ಪಡ್ಕೊಳ್ಳೋಕೆ ಆಗಲ್ಲ ಅಂತಂದ್ರೆ ಸಿಂಪಲ್ ಆಗಿ ನೀವು ಏನ್ ಹೇಳ್ಬೋದು ಅಂತಂದ್ರೆ, quantity is nothing but how much and how many. Right? So ಈ ಕ್ವಾಂಟಿಟಿಯಲ್ಲಿ ನಮಗೆ ಟೂ ಟೈಪ್ಸ್ ಇರುತ್ತೆ. ಒಂದು ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ನಾನ್ ಫಿಸಿಕಲ್ ಕ್ವಾಂಟಿಟಿ. ಅಂಡರ್ ದಿಸ್ quantity we have two types. One is physical quantity. Next one non-physical quantity. Then what is the difference between this physical and non-physical quantity? ಇಲ್ಲಿ ನಿಮಗೆ ಮೀನಿಂಗ್ ಹೇಳ್ತದೆ. ಫಿಸಿಕಲ್ ಪ್ರೆಸೆನ್ಸ್, ನಾನ್ ಫಿಸಿಕಲ್ ನಾಟ್ ಪ್ರೆಸೆಂಟ್ ಅಂತ ಅರ್ಥ ಮಾಡ್ಕೋಬಹುದಾ? ಸೊ ಇಲ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ದೆನ್ ವಾಟ್ ಅಬೌಟ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್? ಇಲ್ಲಿ ಹೇಳೋದೇನಂದ್ರೆ ದ ಕ್ವಾಂಟಿಟೀಸ್ ವಿಚ್ ಕೆನ್ ನಾಟ್ ಬಿ ಮೆಜರ್ಡ್. ಸೊ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಕ್ವಾಂಟಿಟೀಸ್ ಹೇಳ್ಬೇಕಂದ್ರೆ, ವಿ ಕ್ಯಾನ್ ಮೆಜರ್ ಲೆಂತ್, ವಿ ಕ್ಯಾನ್ ಮೆಜರ್ ಹೈಟ್, ವಿ ಕ್ಯಾನ್ ಮೆಜರ್ ಮಾಸ್ ಆಫ್ ದ ಬಾಡಿ, ರೈಟ್? ವಿ ಕ್ಯಾನ್ ಮೆಜರ್ ವೇಟ್ ಆಫ್ ದ ಬಾಡಿ, ವಿ ಕ್ಯಾನ್ ಮೆಜರ್ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್, ರೈಟ್? We can measure velocity of the body, we can measure acceleration of the body, right? So the quantities which can be measured are called physical quantity. But what about the non-physical quantities? Sir, ಯಾವ್ದಾದ್ರೂ ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆನಾ? ಎಸ್, ಇದಾವೆ. ದ್ಯಾಟ್ ಈಸ್ ಯುವರ್ ಪೇರೆಂಟ್ಸ್ ಲವ್, ನಿಮ್ಮ ತಂದೆ ತಾಯಿಯ ಪ್ರೀತಿ, ನಿಮ್ಮ ಫ್ರೆಂಡ್ಶಿಪ್ ಮಧ್ಯೆ ಇರೋ ರಿಲೇಷನ್, ಬಾಂಧವ್ಯ, ನಿಮ್ಮ ಹ್ಯಾಪಿನೆಸ್, ಸ್ಯಾಡ್ನೆಸ್, ಫೀಲಿಂಗ್ಸ್, ಇವೆಲ್ಲ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಆರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ನಿಮಗೆ ಖುಷಿ ಆದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಕ್ಕಾಗತ್ತಾ ನಂಬರ್ಸ್ ಅಲ್ಲಿ? ನೋ ವೇ, ರೈಟ್? ನಿಮಗೆ ಪೇನ್ ಆದ್ರೆ ನಿಮಗೆ ಮೆಜರ್ ಮಾಡಕ್ಕಾಗತ್ತಾ? ನೋ. ಸೊ ಆಲ್ ದೀಸ್ ಆರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ನಮಗೆ ಫಿಸಿಕ್ಸ್ ಅಲ್ಲಿ ಇರೋದು physical quantities, the quantities which can be measured. So hence ನಮ್ಮ ಸಿಲೆಬಸ್ಗೆ ಇರೋದು physical quantity, not non-physical quantity. Let's move on to physical quantities. ಇಲ್ಲಿ physical quantities ಅಲ್ಲಿ ನಮಗೆ 3 types of physical quantities ಸಿಗುತ್ತೆ, right? First one, ಇಲ್ಲಿ ಕ್ಯಾಟಗರೀಸ್ ಮಾಡಿರ್ತಾರೆ. ಫಿಸಿಕಲ್ ಕ್ವಾಂಟಿಟಿಯಲ್ಲಿ ನಿಮಗೆ ಶಾರ್ಟ್ ಆಗಿ ಬರೀತೀನಿ. ಇಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ನಿಮಗೆ 2 ಕ್ಯಾಟಗರಿ ಇರುತ್ತೆ. ಫಸ್ಟ್ ಕ್ಯಾಟಗರಿ, ಇಟ್ ಈಸ್ ಬೇಸ್ಡ್ ಆನ್ ಡೈರೆಕ್ಷನ್.
based on direction. Next one, based on dependency. Based on dependency. ಇಲ್ಲಿ ಡೈರೆಕ್ಷನ್ ಬೇಸ್ ಮಾಡಿಕೊಂಡು ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕ್ಯಾಟಗರೈಸ್ಡ್ ಇಂಟು ಟೂ ಟೈಪ್ಸ್. ಒನ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಇನ್ನೊಂದು ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಫಸ್ಟ್ ಒನ್ ಸ್ಕೇಲಾರ್ ಕ್ವಾಂಟಿಟಿ, ಸೆಕೆಂಡ್ ಒನ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ. So scalar and vector quantity. Based on dependency, there are three types of physical quantity. The first one, it is the fundamental physical quantity. Second one, derived physical quantity. And the third one, it is the supplementary quantities. Okay, short agili baritini. Base quantities, fundamental physical quantities, also called base quantities. In detail agi nodona. Okay, short agi helta idini. Next one, derived physical quantities. Next one, supplementary physical quantity. Supplementary. Okay, adana detail agi nodona. So let's move on to this category, that is a dependency. Okay, so ಈ ಡಿಪೆಂಡೆನ್ಸಿ ನೋಡೋದಾದ್ರೆ ನಮಗೆ ತ್ರೀ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ, ಬೇಸ್, ಡಿರೈವ್ಡ್ ಅಂಡ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಲೆಟ್ಸ್ ಡಿಸ್ಕಸ್ ಇನ್ ಡಿಟೇಲ್. ಓಕೆ, ಸೊ ಫಸ್ಟ್ ಒನ್ ಫಿಸಿಕಲ್ ಕ್ವಾಂಟಿಟಿ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ನಮ್ಗೆ ಗೊತ್ತಾಯ್ತು, ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ಬಟ್ ಹೌ ಟು ರೆಪ್ರೆಸೆಂಟ್ ಮ್ಯಾಥಮೆಟಿಕಲಿ? ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೆ. ವಾಟ್ ಯು ಮೀನ್ ಬೈ ಮ್ಯಾಗ್ನಿಟ್ಯೂಡ್? ಇಟ್ ಈಸ್ ದ ನ್ಯೂಮೆರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್. ಬಟ್ ಎಕ್ಸ್ಪ್ರೆಷನ್ ಯಾವ ತರ ತಗೊಂತೀವಿ ಮ್ಯಾಥಮೆಟಿಕಲಿ? ಇಲ್ಲಿ ನೋಡಿ, physical quantity can be represented like this. Okay, P, where P is the magnitude of a physical quantity, where N is a numerical value. N is a numerical value. N is a numerical value. And U is a unit. U is a unit. Sometimes ನೀವು ನೋಡ್ಬೋದು P is equal to N U ಅಂತ ಬರುತ್ತೆ. This is also same. ಇದು ಎರಡು ಸೇಮ್. ಓಕೆ, ಬೇರೆ ಬೇರೆ ಅಲ್ಲ, ಇವೆರಡು ಸೇಮ್. ಓಕೆ, ಇವೆರಡು ಸೇಮ್, ಬೋತ್ ಆರ್ ಸೇಮ್. ಓಕೆ, ಸೊ ವೇರ್ ಎನ್ ಇಸ್ ದ ನ್ಯೂಮರಿಕಲ್ ವ್ಯಾಲ್ಯೂ, ನಥಿಂಗ್ ಬಟ್ ಅ ನಂಬರ್, ಯು ಅನ್ನೋದು ಯೂನಿಟ್. ಫಾರ್ ಎಕ್ಸಾಂಪಲ್ ಮಾಸ್ ತಗೊಂಡ್ರೆ 10 kg ಅಂತ ಹೇಳ್ತೀನಿ. ವಾಟ್ ಇಸ್ ದಟ್ 10? ಇಟ್ ಈಸ್ ದ ನ್ಯೂಮರಿಕಲ್ ವ್ಯಾಲ್ಯೂ. kg ಅನ್ನೋದು ಯೂನಿಟ್ ಆಫ್ ಎ ಮಾಸ್. 100 ಕಿಲೋಮೀಟರ್, 100 ಅನ್ನೋದು ಇಟ್ ಈಸ್ ದ ನ್ಯೂಮರಿಕಲ್ ವ್ಯಾಲ್ಯೂ, ಯೂನಿಟ್ ಕಿಲೋಮೀಟರ್. ಹೈಟ್ ತಗೊಂಡ್ರೆ 12 ಮೀಟರ್ ಅಂತ ತಗೋತೀನಿ. ಎಕ್ಸಾಂಪಲ್ 12 ಮೀಟರ್. ವಾಟ್ ಇಸ್ ದಟ್ 12? ನಂಬರ್, ದಟ್ ಈಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ. ಮೀಟರ್ ಅನ್ನೋದು ಯೂನಿಟ್. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಮಾಸ್ 10 kg, ಫಿಸಿಕಲ್ ಕ್ವಾಂಟಿಟಿ ಮಾಸ್ 10 kg. 10 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಮತ್ತೆ ಇಲ್ಲಿ kg ಅನ್ನೋದು ಇಟ್ಸ್ ಅ ಯೂನಿಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮಾಸ್ನ ತಗೋತೀನಿ. ಓಕೆ, ಮಾಸ್ನ ತಗೊಂಡ್ರೆ ಎಕ್ಸಾಂಪಲ್ 10 kg ಅಂತ ಬರೀತೀನಿ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ ಈಕ್ವಲ್ ಟು ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಸೊ ಫಿಸಿಕಲ್ ಕ್ವಾಂಟಿಟಿ ಯಾವುದು? ಮಾಸ್. ನ್ಯೂಮರಿಕಲ್ ವ್ಯಾಲ್ಯೂ 10, ಯೂನಿಟ್ kg. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ 100 ಡಿಸ್ಟೆನ್ಸ್. ಓಕೆ, ಅಥವಾ ಲೆಂತ್ ಅಂತ ತಗೋತೀನಿ. ಲೆಂತ್ ಈಸ್ 10 ಮೀಟರ್. ವಾಟ್ ಈಸ್ ದಿಸ್ ಲೆಂತ್? ಇಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ. 10 ಅನ್ನೋದು ನಂಬರ್, ಮೀಟರ್ ಅನ್ನೋದು ಇಟ್ಸ್ ಅ ಯೂನಿಟ್. ಗಾಟ್ ಇಟ್? ಓಕೆ, ಸೊ ಇಲ್ಲಿ ಫಿಸಿಕಲ್ ಕ್ವಾಂಟಿಟಿ ಇಸ್ ಗಿವನ್ ಬೈ P is equal to NU. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ಮಾಸ್ ಅಥವಾ ಬೇರೆ ಯಾವ್ದಾದ್ರು ತಗೊಳ್ಳಿ. ಓಕೆ, ಎಕ್ಸಾಂಪಲ್ ನಮಗೆ ಮಾಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಮಾಸ್ ತಗೋತೀನಿ. ಓಕೆ, ಸೊ ಮಾಸ್ ಫಿಸಿಕಲ್ ಕ್ವಾಂಟಿಟಿ ತಗೋತೀನಿ. ಮಾಸ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಒಂದು ಯೂನಿಟ್ ಅಲ್ಲಿ 1 kg ಅನ್ಕೊಳ್ಳಿ. ಓಕೆ, this 1 kg can be written as 1000 gram. So this 1 kg ಅನ್ನೋದು one system ಅಲ್ಲಿ ಇದೆ, that is a SI system. Next one 100 gram ಅನ್ನೋದು CJ system ಅಲ್ಲಿ ಇದೆ. So ಇಲ್ಲಿ try to understand what is this 1? It is a numerical value. kg it's a unit. ಇಲ್ಲಿ 1000 ಅನ್ನೋದು numerical value. Gram ಅನ್ನೋದು it's a unit. But there are two system. This is the first system, that is N1 U1 ಅಂತ ಕನ್ಸಿಡರ್ ಮಾಡ್ಕೋತೀನಿ. This is the second system N2 and U2. ರೈಟ್? ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಸಿಸ್ಟಮ್ ಅಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ 1 ಇದೆ, ಸೆಕೆಂಡ್ ಸಿಸ್ಟಮ್ ಅಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ 1000 ಇದೆ. ವಿಚ್ ಒನ್ ಇಸ್ ಗ್ರೇಟರ್? N2 is greater than N1, definitely. 1000 is greater than 1. Unit compare ಮಾಡಿ, unit 1 is greater than unit 2. kg is bigger than grams, ಅಲ್ವಾ? ಬಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ ಮ್ಯಾಗ್ನಿಟ್ಯೂಡ್ P1 that is equal to P2.
ಈಕ್ವಲ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ವ್ಯಾಲ್ಯೂ ಆಫ್ ಬೋತ್ ದ ಸಿಸ್ಟಮ್ ಆಫ್ ಯೂನಿಟ್ ರಿಮೈನ್ಸ್ ದ ಸೇಮ್. ಅಂದ್ರೆ the product of n and u, that is constant, right? Constant. So this is about a physical quantity. Graphically ನೋಡಿದ್ರೆ constant ಆದ್ರೆ numerical value is inversely proportional to the unit, ಅಥವಾ unit is inversely proportional to the numerical value. Got it? Okay? ಅಂದ್ರೆ ಏನು, ನಂಬರ್ ಜಾಸ್ತಿ ಇದ್ರೆ ಯೂನಿಟ್ ಕಮ್ಮಿ ಇರುತ್ತೆ, ಯೂನಿಟ್ ಜಾಸ್ತಿ ಇದ್ರೆ ನಂಬರ್ ಕಮ್ಮಿ ಇರುತ್ತೆ. Got it? Both are inversely proportional. So graphically represent ಮಾಡಿದ್ರೆ it is a unit versus number, numerical value. It is inversely proportional. ಇಲ್ಲಿ number versus number versus it is also inversely proportional. So graphically ಈ ತರ ಪ್ರೆಸೆಂಟ್ ಮಾಡಬಹುದು. What is the magnitude? ಅಂದ್ರೆ product of numerical value and unit, it is a constant. Constant ಅಂದ್ರೆ straight line. Graphical presentation ಗೊತ್ತಲ್ಲ. So ಇಲ್ಲಿ nu versus n ಆದ್ರೂ ಬರೀರಿ ಅಥವಾ nu versus u ಆದ್ರೂ ಬರೀರಿ. Still it is a constant. It is a parallel to the x-axis. Got it? So this is all about a physical quantity. Let's move on to units. So unit ಅಂದ ತಕ್ಷಣ ನಮಗೆ first try to understand the physical quantities. There are three types of physical quantities. First one, base quantities or the fundamental quantities. These quantities are independent from other physical quantities. Example ತಗೊಳ್ಳೋದಾದ್ರೆ mass, length, time, strength of electric current, thermodynamic temperature, amount of substance and luminous intensity are the physical quantities which are not dependent on any other physical quantity. Mass ತಗೊಂಡ್ರೆ, example mass ತಗೊಂಡ್ರೆ ಇಲ್ಲಿ mass ನ ಯಾವ ತರ ಡಿಫೈನ್ ಮಾಡ್ತೀವಿ? It is the amount of matter contained by the body, right? Amount of matter contained by the body. ಇದು ಯಾವ್ದಾದ್ರ ಮೇಲೆ ಡಿಪೆಂಡ್ ಇದೆನಾ? ಇಲ್ಲ. ಲೆಂತ್ ತಗೊಳ್ಳಿ, the total length ಅಥವಾ total path covered by an object is called distance. ಇಲ್ಲಿ ಲೆಂತ್ ಅಥವಾ ಡಿಸ್ಟೆನ್ಸ್ ಅನ್ನೋದು ಸಹಿತ ಇಟ್ ಈಸ್ ಇಂಡಿಪೆಂಡೆಂಟ್, ರೈಟ್? ಸೊ ಅದೇ ರೀತಿ ಮಿಕ್ಕಿದ್ದು ಎಲ್ಲನೂ ನಮಗೆ ಇಂಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಹೆನ್ಸ್ ಇಟ್ ಕಮ್ಸ್ ಅಂಡರ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಬೇಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಲ್ಲಿ ನಮಗೆ ಟೋಟಲ್ ಆಗಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ದ ಯೂನಿಟ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಯೂನಿಟ್ಸ್ ಆಫ್ ಎ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ನಮಗೆ ಟೋಟಲ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಫಸ್ಟ್ ಒನ್ ಇಲ್ಲಿ MLT ಅಂತಾನು ಬರೀಬಹುದು. ಮಾಸ್, ಲೆಂತ್, ಟೈಮ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಮೋಡೈನಮಿಕ್ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಅಂಡ್ ಯೂನಿಟ್ ಆಫ್ ಅ ಲೆಂತ್ ಇಟ್ ಇಸ್ ದ ಮೀಟರ್ ಅಂಡ್ ಸಿಂಬಲ್ ಆಫ್ ಯೂನಿಟ್ ಇಟ್ ಇಸ್ ದ m, ಸ್ಮಾಲ್ ಲೆಟರ್ m. ಓಕೆ, ಅದೇ ರೀತಿ ಮಾಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ SI ಯೂನಿಟ್ ಆಫ್ SI CGS ಬೇಡ, ಇಲ್ಲಿ SI ಸಿಸ್ಟಮ್ ಅಲ್ಲೇ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಓಕೆ, ದರ್ ಆರ್ 2 ಕ್ಯಾಟಗರಿ ಮಾಡಿದ್ದಾರೆ ಯೂನಿಟ್ಸ್ ಬಗ್ಗೆ. ಒಂದು ಟ್ರೆಡಿಷನಲ್ ಸಿಸ್ಟಮ್ ಆಫ್ ಯೂನಿಟ್, ಇನ್ನೊಂದು ಮಾಡರ್ನ್ ಸಿಸ್ಟಮ್ ಆಫ್ ಯೂನಿಟ್ ಅಂತ. ಟ್ರೆಡಿಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಿಮಗೆ FPS ಮತ್ತೆ CGS ಮತ್ತೆ MKS ಸಿಸ್ಟಮ್ ಅಂತ ಬರುತ್ತೆ. ದಟ್ ಈಸ್ ದ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಯೂನಿಟ್. ಇನ್ನೊಂದು ಬರುತ್ತೆ ಮಾಡರ್ನ್ ಸಿಸ್ಟಮ್ ಆಫ್ ಯೂನಿಟ್, ದಟ್ ಈಸ್ ನಥಿಂಗ್ ಬಟ್ SI ಸಿಸ್ಟಮ್. ಸೊ ಇದನ್ನ ನಾವು SI ಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಓಕೆ, therefore SI ಯೂನಿಟ್ ಆಫ್ ಎ mass is a kilogram. Mass is a kilogram. But how do we represent? kg, small letter. Next one, that is the time. Time is nothing but event. Okay, illi second is the unit and symbol of a second is small letter s. Got it? ಅದೇ ರೀತಿ ಕರೆಂಟ್ ಗೆ ಆಂಪಿಯರ್ ಅಲ್ಲಿ ಮೆಜರ್ ಮಾಡ್ತೀವಿ, ಅದನ್ನ ಕ್ಯಾಪಿಟಲ್ ಲೆಟರ್ A ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಥರ್ಮೋಡೈನಮಿಕ್ ಟೆಂಪರೇಚರ್ ಯೂನಿಟ್ ಇಸ್ ಅ ಕೆಲ್ವಿನ್ and symbol of unit it is a capital letter K. ಅದೇ ರೀತಿ amount of substance it is a unit is a mole and it is represented by a mole, that is MOL, symbol of unit. Got it? ಅದೇ ರೀತಿ the last one it is the luminous intensity, unit is candela and symbol of unit is a CD. Got it? But ಇಲ್ಲಿ ನೀವು ನೋಡಬಹುದು these two units are in capital letter. What is the reason behind it? ಯಾಕೆಂದ್ರೆ ಈ ಆಂಪಿಯರ್ ಮತ್ತೆ ಕೆಲ್ವಿನ್ ಕ್ಯಾಪಿಟಲ್ ಲೆಟರ್ ಅಲ್ಲಿದೆ ಬಿಕಾಸ್ ಟು ಹಾನರ್ ಅ ಸೈಂಟಿಸ್ಟ್. ಗಾಟ್ ಇಟ್? ಎಕ್ಸಾಂಪಲ್ 4 ತಗೊಂಡ್ರೆ ಕ್ಯಾಪಿಟಲ್ ಲೆಟರ್ N ಅಂತ ಬರುತ್ತೆ, ಸಿಂಬಲ್ ಆಫ್ ದ ಯೂನಿಟ್. ಯಾಕೆ? ಅಲ್ಲಿ ಸೈಂಟಿಸ್ಟ್ಗೆ ಗೌರವ ಸೂಚಿಸೋಕ್ಕೋಸ್ಕರ ನಾವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇಂಡಿಕೇಟ್ ಮಾಡ್ತೇವೆ. ಓಕೆ, ನಿಮಗೆ ನಾನು ಹೇಳೋದೇನಂದ್ರೆ ಫಸ್ಟ್ 5 ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಗಾಟ್ ಇಟ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಓಕೆ, ಸೊ SI ಸಿಸ್ಟಮ್ ಬಿಟ್ರೆ ನಮಗೆ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಯೂನಿಟ್ ಇದೆ ಅಂತ ಹೇಳಿದ್ನಲ್ಲ, ದಟ್ ಈಸ್ FPS, CGS ಮತ್ತೆ MKS ಸಿಸ್ಟಮ್.
ಇಲ್ಲಿ ಇದನ್ನ ಬ್ರಿಟಿಷ್ ಇಂಜಿನಿಯರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಬ್ರಿಟಿಷ್ ಇಂಜಿನಿಯರಿಂಗ್ ಸಿಸ್ಟಮ್. CGS, ದಿಸ್ ಇಸ್ ಗಾಷಿಯನ್ ಸಿಸ್ಟಮ್ ಅಂತ ಕರಿತೀವಿ. ಗಾಷಿಯನ್ ಸಿಸ್ಟಮ್. ಇದು MK ಸಿಸ್ಟಮ್, ನಾವು ಇಂಡಿಯನ್ ಸಿಸ್ಟಮ್ ಅಂತ ಕರಿಬಹುದು. ಇಂಡಿಯನ್ ಸಿಸ್ಟಮ್. ಇಲ್ಲಿ FPS ಅಂದ್ರೇನು, ಫುಲ್ ಫಾರ್ಮ್. ಇಲ್ಲಿ ನಮಗೆ ಫಸ್ಟ್ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆಯಲ್ಲ, ದಟ್ ಈಸ್ ದ ಮಾಸ್, ಲೆಂತ್, ಟೈಮ್. ಈ ಮೂರನ್ನೇ ಎಕ್ಸಾಂಪಲ್ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ದ ಫಸ್ಟ್ ಒನ್ FPS ಅಂದ್ರೆ F ಅಂದ್ರೆ ಲೆಂತ್, ದಟ್ ಈಸ್ ಎ ಫುಟ್. ನೆಕ್ಸ್ಟ್ ಒನ್ ಪೌಂಡ್, ದಟ್ ಈಸ್ ಎ ಮಾಸ್. ಅಂಡ್ ಲಾಸ್ಟ್ ಒನ್ S ಅಂದ್ರೆ ಸೆಕೆಂಡ್, ಟೈಮ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಬಹುದು, ಲೆಂತ್ ನ ಫುಟ್ ಅಲ್ಲಿ ಮೆಜರ್ ಮಾಡ್ತೀವಿ, ಮಾಸ್ ನ ಪೌಂಡ್ ಅಲ್ಲಿ ಮೆಜರ್ ಮಾಡ್ತೀವಿ, ಅದೇ ರೀತಿ ಟೈಮ್ ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ನಿಮಗೆ ಡೌಟ್ ಬರ್ಬೋದು, ಸರ್ ಹೌ ಡು ವಿ ಮೆಜರ್ ದಿಸ್ ಲೆಂತ್, ಮಾಸ್ ಅಂಡ್ ಟೈಮ್? ಈ ಲೆಂತ್ ನಾವು ಸ್ಕೇಲ್ ಅಲ್ಲಿ ಮೆಜರ್ ಮಾಡಬಹುದು ಅಥವಾ ಮೀಟರ್ ರೂಲ್ ಅಲ್ಲಿ ಮೆಜರ್ ಮಾಡಬಹುದು. ವಾಟ್ ಅಬೌಟ್ ದಿಸ್ ಮಾಸ್? ಫಿಸಿಕಲ್ ಬ್ಯಾಲೆನ್ಸ್ ಅಥವಾ ಬೀಮ್ ಬ್ಯಾಲೆನ್ಸ್ ಇಂದ ಮೆಜರ್ ಮಾಡಬಹುದು. ಫಿಸಿಕಲ್ ಅಥವಾ ಬೀಮ್ ಬ್ಯಾಲೆನ್ಸ್ ಇಂದ ಮೆಜರ್ ಮಾಡಬಹುದು. ವಾಟ್ ಅಬೌಟ್ ಟೈಮ್? ವಾಚ್ ಇಂದ ಮೆಜರ್ ಮಾಡಬಹುದು. ಗಾಟ್ ಇಟ್? ಓಕೆ, ಸೊ ಇಷ್ಟು FPS ಬಗ್ಗೆ ಆಯ್ತು. ನೆಕ್ಸ್ಟ್ ಒನ್ CGS. ಇಲ್ಲಿ ನೋಡಿ, ಸೆಂಟಿಮೀಟರ್ ಇಸ್ ದ ಲೆಂತ್, ಓಕೆ, ಗ್ರಾಮ್ ಇಸ್ ದ ಮಾಸ್ ಅಂಡ್ ಸೆಕೆಂಡ್ ಇಸ್ ದ ಟೈಮ್. ಸೊ ಲೆಂತ್ ನ ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ? ಸೆಂಟಿಮೀಟರ್. ಮಾಸ್ ನ ಗ್ರಾಮ್ ಅಂಡ್ ಟೈಮ್ ನ ಸೆಕೆಂಡ್. ಲಾಸ್ಟ್ ಒನ್ MKS. ಲೆಂತ್ ನ ಮೀಟರ್ ಅಲ್ಲಿ, ಮಾಸ್ ನ ಕಿಲೋಗ್ರಾಮ್ ಅಲ್ಲಿ, ಟೈಮ್ ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಅವರ್ MKS ಸಿಸ್ಟಮ್, ಅಂದ್ರೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಅರ್ಥ ಮಾಡ್ಕೋಣ. ಈ ಫುಟ್ ಅನ್ನೋದು ಎಷ್ಟು ಮೀಟರ್? ಇಟ್ ಇಸ್ 0.305 meter. What about the pound? 1 pound is nothing but 0.453 kg. And 1 centimeter, it is 10 power minus 2 meter. This is the relation between FPS and ಮತ್ತೆ CGS ಮತ್ತೆ MK ಸಿಸ್ಟಮ್ ರಿಲೇಷನ್ ಆಯಿತು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಡಿರೈವ್ಡ್ ಕ್ವಾಂಟಿಟೀಸ್. ಸೊ ಡಿರೈವ್ಡ್ ಕ್ವಾಂಟಿಟೀಸ್ ಹೋಗಿ ಮತ್ತೆ ಈ ಕಡೆ ಬರೋಣ. ಡಿರೈವ್ಡ್ ಕ್ವಾಂಟಿಟೀಸ್. ಸೊ ಡಿರೈವ್ಡ್ ಯೂನಿಟ್ಸ್ ಅಂಡರ್ ಅಲ್ಲಿ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಡಿರೈವ್ಡ್ ಕ್ವಾಂಟಿಟೀಸ್. ಇಲ್ಲಿ ವರ್ಡ್ ಇಂಡಿಕೇಟ್ ಮಾಡ್ತಿದೆ, ದ ಕ್ವಾಂಟಿಟೀಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಅದರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಓಕೆ, ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಡಿರೈವ್ಡ್ ಕ್ವಾಂಟಿಟೀಸ್ ಆರ್ ಡಿಪೆಂಡೆಂಟ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಏರಿಯಾ ಇಟ್ ಈಸ್ ದ ಲೆಂತ್ ಇಂಟು ಬ್ರೆಡ್ತ್, ರೈಟ್? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅನ್ನೋದು ಆಸ್ ಇಟ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಬ್ರೆಡ್ತ್ ಅನ್ನೋದು ಸಹಿತ ಇಟ್ ಈಸ್ ದ ಲೆಂತ್. ಬ್ರೆಡ್ತ್ ಹೌ ಡು ಯು ಮೆಜರ್? ಸ್ಕೇಲ್ ಇಂದ ತಾನೆ. ಇಟ್ ಈಸ್ ಆಲ್ಸೋ ಲೆಂತ್. ಸೊ ಲೆಂತ್ ಇಂಟು ಲೆಂತ್, ಇಟ್ ಈಸ್ ಎ ಏರಿಯಾ. ಗೆಟಿಂಗ್ ಮೈ ಪಾಯಿಂಟ್? ಸೊ ಇಲ್ಲಿ ಏರಿಯಾ ಅನ್ನೋದು ಇಟ್ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಬಟ್ ಇಲ್ಲಿ ಲೆಂತ್ ಮತ್ತೆ ಬ್ರೆಡ್ತ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ. ನೆಕ್ಸ್ಟ್ ಒನ್ ವಾಲ್ಯೂಮ್. ಇಫ್ ಇಟ್ ಇಸ್ ಎ ಕ್ಯೂಬಾಯ್ಡ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಏನ್ ಬರುತ್ತೆ? ಲೆಂತ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ, ಬ್ರೆಡ್ತ್ ಅನ್ನೋದು ಸಹಿತ ಲೆಂತ್, ಹೈಟ್ ಅನ್ನೋದು ಸಹಿತ ಲೆಂತ್. ಸೊ ದಿಸ್ ವಾಲ್ಯೂಮ್ ಈಸ್ ಆಲ್ಸೋ ಡಿರೈವ್ಡ್ ಫ್ರಮ್ ಅ ಫಂಡಮೆಂಟಲ್ ಅಥವಾ ಬೇಸ್ ಕ್ವಾಂಟಿಟೀಸ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ವೆಲಾಸಿಟಿ. ವೆಲಾಸಿಟಿ ಇಸ್ ಮೆಜರ್ಡ್ ಫ್ರಮ್, ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಸಹಿತ ಲೆಂತ್ ಅಂಡ್ ಟೈಮ್ ಅನ್ನೋದು ಬೇಸ್ ಕ್ವಾಂಟಿಟಿ, ಲೆಂತ್ ಅನ್ನೋದು ಸಹಿತ ಬೇಸ್ ಕ್ವಾಂಟಿಟಿ. ನೆಕ್ಸ್ಟ್ ಒನ್ ಫೋರ್ಸ್. ಫೋರ್ಸ್ ಅನ್ನೋದು ಯಾವ ತರ ಬರೀತೀರಾ? ಫೋರ್ಸ್ ಇಸ್ ಈಕ್ವಲ್ ಟು MA. ಎಂ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ. ಆಕ್ಸಲರೇಷನ್ ಯಾವ ತರ ಬರೀತೀರಾ? ಆಕ್ಸಲರೇಷನ್ ಇಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ರೈಟ್? ವೆಲಾಸಿಟಿನ ಯಾವ ತರ ಬರೀತೀರಾ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಆಲ್ರೆಡಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇಲ್ಲಿ ಬರ್ದಿದ್ವಿ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಅ ಲೆಂತ್ ಅಂಡ್ ವೆಲಾಸಿಟಿ ಇಸ್ ನಥಿಂಗ್ ಬಟ್, ವೆಲಾಸಿಟಿ ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, MA. ಎಂ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ ಗೊತ್ತಾಯ್ತು. ಆಕ್ಸಲರೇಷನ್ ಅನ್ನೋದು ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ವೆಲಾಸಿಟಿ ಬೇಕು ಅಂದ್ರೆ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ವಾಟ್ ಇಸ್ ದಟ್ ಡಿಸ್ಪ್ಲೇಸ್ಮೆಂಟ್? It is the length. Length is nothing but a fundamental quantity. So this force is also a derived quantity. Got it? Next one, energy. Energy nothing but capacity to work anta ಹೇಳ್ತೀವಲ್ಲ. Work is nothing but work done, force into displacement. Force ಅನ್ನೋದು derived quantity, ಇದು ಆಲ್ರೆಡಿ ನೋಡಿದೀವಿ. Displacement ಅನ್ನೋದು ಸಹಿತ it is the length, fundamental quantity ಅಥವಾ base quantity. So all these are derived physical quantity. So fundamental quantity 7 in number. What about derived quantity ಅಂತ ಹೇಳಿದ್ರೆ it is uncountable. Got it? Then
ಲೆಟ್ಸ್ ಮೂವ್ ಆನ್ ಟು ದ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್. ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೇನು? ಸೊ ವಿತ್ ರೆಸ್ಪೆಕ್ಟ್ ಟು 2D ಆ್ಯಂಡ್ 3D ಆಂಗಲ್ಸ್ನ ಮೆಜರ್ ಮಾಡೋಕ್ಕೆ. ಸೊ ಇಲ್ಲಿ ನಾವು ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಅಂತ ಯೂಸ್ ಮಾಡ್ತೀವಿ. ಪ್ಲೇನ್ ಆಂಗಲ್ ಆ್ಯಂಡ್ ಸಾಲಿಡ್ ಆಂಗಲ್. ಸೊ ಪ್ಲೇನ್ ಆಂಗಲ್ ಅಂದ್ರೇನು? ಪ್ಲೇನ್ ಆಂಗಲ್ ಹೇಳೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ಲೇನ್ ಆಂಗಲ್, ಇಟ್ ಈಸ್ ದ ಆರ್ಕ್ ಲೆಂತ್ ಡಿವೈಡೆಡ್ ಬೈ radius. Arc length divided by radius. What about solid angle? Solid angle is nothing but area of the surface divided by radius square. So this is related to 2D and this is related to 3D diagrams. Okay. Example ಹೇಳೋದಾದ್ರೆ example circle, ಇಲ್ಲಿ example ಹೇಳಿದ್ರೆ cone ಅಂತ ಹೇಳ್ಬೋದು. Got it? So ಇಲ್ಲಿ SI unit of a plane angle is a radian. It is represented by a RAD. And solid angle compare ಮಾಡಿದಾಗ SI unit of a solid angle, it is a steradian and represented with a symbol, it is SR. Getting my point? So this is all about units. So units under ಅಲ್ಲಿ ನಮಗೆ first physical quantities ಬರುತ್ತೆ. There are 3 physical quantities, types of physical quantity based on their dependency. One is base quantities, is also called fundamental quantity. Next one, derived physical quantity. This is also called compound physical quantity. The last one, it is a supplementary physical quantity. Getting my point? Okay. So under this, the units of derived quantities are called derived units. The units of fundamental quantities are called fundamental units. And units of supplementary quantities are called supplementary units. Okay. Unit physical quantity consider ಮಾಡಿಕೊಂಡು ನಾವು units ಬರಿಬಹುದು. Getting my point? So units ಏನಂತ ಹೇಳ್ತೀವಿ? ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳಿದ್ರೆ ದ ಯೂನಿಟ್ಸ್ ಆಫ್ ಎ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಡಿರೈವ್ಡ್ ಕ್ವಾಂಟಿಟೀಸ್ ಕನ್ಸಿಡರ್ ಮಾಡಿದಾಗ ವಾಟ್ ಯು ಮೀನ್ ಬೈ ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ದ ಯೂನಿಟ್ಸ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. ಅದೇ ರೀತಿ ಸಪ್ಲಿಮೆಂಟರಿ ಯೂನಿಟ್ಸ್ಗೆ ದ ಯೂನಿಟ್ಸ್ ಆಫ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಸಪ್ಲಿಮೆಂಟರಿ ಯೂನಿಟ್ಸ್. ಗಾಟ್ ಇಟ್? ಸಿಂಪಲ್. ಸೊ ಇಲ್ಲಿ ಟೋಟಲ್ ಆಗಿ ಫಂಡಮೆಂಟಲ್ ಅಥವಾ ಬೇಸ್ ಕ್ವಾಂಟಿಟೀಸ್ ಆರ್ 7 and supplementary quantities are 2 and derived physical quantities are uncountable. Got it? Now let's move on to the next topic, that is need of multiples and submultiples. ಇಲ್ಲಿ multiples ಮತ್ತೆ submultiples ಯಾಕೆ ಬೇಕು? To change the size of the unit. Then what about the unit ಅಂತ ಹೇಳಿದ್ರೆ it is the standard measurement of a physical quantity, any physical quantity, right? ಮಾಸ್ ನ ಗ್ರಾಮ್ಸ್, ಕಿಲೋಗ್ರಾಮ್ಸ್, ಮಿಲಿಗ್ರಾಮ್ಸ್, ಟನ್ ಅಥವಾ ಕ್ವಿಂಟಲ್ ಅಲ್ಲಿ ಮೆಜರ್ ಮಾಡಬೇಕು. ನೀವು ಮಾಸ್ ನ ಲೆಂತ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಮಾಸ್ ನ ಟೈಮ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ನಾಟ್ ಪಾಸಿಬಲ್. ಅದೇ ರೀತಿ ಲೆಂತ್ ನ ಕೆಜಿಸ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ನಾಟ್ ಪಾಸಿಬಲ್. ಲೆಂತ್ ನ ಟೈಮ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ನಾಟ್ ಪಾಸಿಬಲ್. ಅದೇ ರೀತಿ ಟೈಮ್ ನ ಕಿಲೋಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ನಾಟ್ ಪಾಸಿಬಲ್. ಟೈಮ್ ನ ಮೀಟರ್ ಅಥವಾ ಕಿಲೋಮೀಟರ್ ಅಲ್ಲಿ ಮೆಜರ್ ಮಾಡಕ್ಕಾಗುತ್ತಾ? ನಾಟ್ ಪಾಸಿಬಲ್. So every physical quantity has standard measurement called units. So ಈ ಯೂನಿಟ್ ನ ಸೈಜ್ ಆಫ್ ದ ಯೂನಿಟ್ ನ ಚೇಂಜ್ ಮಾಡೋಕೆ ನಮಗೆ ಮಲ್ಟಿಪಲ್ಸ್ ಮತ್ತೆ ಸಬ್ ಮಲ್ಟಿಪಲ್ಸ್ ಬೇಕಾಗತ್ತೆ. ಲೆಟ್ಸ್ ಸಿ ವಾಟ್ ಆರ್ ದೀಸ್ ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್. ಸೊ ನಿಮ್ಗೆ ಇಲ್ಲಿ ಕ್ಲೂ ಕೊಡ್ತೀನಿ ನೋಡಿ. ಮಲ್ಟಿಪಲ್ಸ್ ಅಂತಂದ್ರೆ 10 ಪವರ್ಸ್ ಏನಿದೆಯಲ್ಲ ಪಾಸಿಟಿವ್ ನಂಬರ್ಸ್. ಈ ಸಬ್ ಮಲ್ಟಿಪಲ್ಸ್ ಅನ್ನೋದು 10 ಪವರ್ಸ್ ಏನಿದೆಯಲ್ಲ ನೆಗೆಟಿವ್ ಟರ್ಮ್ಸ್ ಬರುತ್ತೆ. ಲೆಟ್ಸ್ ಸಿ what are those. ಫಸ್ಟ್ ಒನ್ ನೀವು ನೋಡ್ಬೋದು 10 ಪವರ್ 1. 10 ಪವರ್ 1 ನ ಡೆಕಾ ಅಂತ ಕರಿತೀವಿ. 10 ಪವರ್ 2 ನ ಹೆಕ್ಟೋ ಅಂತ ಕರಿತೀವಿ. 10 ಪವರ್ 3 ನ ಪ್ಲಸ್ 3, ಓಕೆ, 10 ಪವರ್ ಪ್ಲಸ್ 3 ನ ಕಿಲೋ ಅಂತ ಕರಿತೀವಿ. 10 ಪವರ್ 6 ನ ಮೆಗಾ ಅಂತ ಕರಿತೀವಿ. ಅದೇ ರೀತಿ ಟೆರಾ, ಓಕೆ, ಗಿಗಾ, ಅದೇ ರೀತಿ ಎಕ್ಸಾ ಅಂತ ಈ ತರ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು 10 ಪವರ್ 2 ಹೆಕ್ಟೋ, 10 ಪವರ್ 3 ಕಿಲೋ, 10 ಪವರ್ 6 ಮೆಗಾ, 10 ಪವರ್ 9 ಗಿಗಾ, 10 ಪವರ್ 12 ಟೆರಾ, 10 ಪವರ್ 15 ಪೆಟಾ, 10 ಪವರ್ 18 ಎಕ್ಸಾ. ಬಟ್ ನೀವು ಕೆಳಗಡೆ ನೋಡ್ಬೋದು 10 ಪವರ್ -1, 10 ಪವರ್ -2, 10 ಪವರ್ -3, 10 ಪವರ್ -6, 10 ಪವರ್ -9. ಇಲ್ಲಿ 10 ಪವರ್ಸ್ ಏನಿದೆ ನೆಗೆಟಿವ್, ಇಲ್ಲಿ ಮೇಲ್ಗಡೆ 10 ಪವರ್ ಪಾಸಿಟಿವ್ಸ್ ಇದೆ. ಸೊ ಟಿಲ್ 10 ಪವರ್ 18 ಆಲ್ ದೀಸ್ ಆರ್ ಮಲ್ಟಿಪಲ್ಸ್. Okay, multiples. And below all these are sub-multiples. ಅಂದ್ರೆ 10 ಪವರ್ಸ್ ಏನಿರುತ್ತಲ್ಲ ನೆಗೆಟಿವ್ ಸೈನ್. 10 ಪವರ್ -1 ಡೆಸಿ, 10 ಪವರ್ -2 ಸೆಂಟಿ, 10 ಪವರ್ -3 ಮಿಲಿ, 10 ಪವರ್ -6 ಮೈಕ್ರೋ, 10 ಪವರ್ -9 ನ್ಯಾನೋ, 10 ಪವರ್ -10 ಆಂಗ್ಸ್ಟ್ರಮ್.
ಈ ತರ ಹೋಗ್ತಾ ಇರುತ್ತೆ. ಯಾವಾಗ 10 ಪವರ್ ಮೈನಸ್ ಅಲ್ಲಿ ಬರುತ್ತೆ ಅದು ನಮ್ಮ ಸಬ್ ಮಲ್ಟಿಪಲ್ ಅಂತ ಕರಿತೀವಿ. 10 ಪವರ್ಸ್ ಪ್ಲಸ್ ಅಲ್ಲಿ ಬಂದ್ರೆ ಅದನ್ನ ನಾವು ಮಲ್ಟಿಪಲ್ಸ್ ಅಂತ ಕರಿತೀವಿ. ನೀಡ್ ಆಫ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ is a simple, that is to change the size of a unit. Okay, so ನಿಮಗೆ ನ್ಯೂಮರಿಕಲ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಈ ಸಿಂಬಲ್ಸ್ ನೋಡ್ತೀರಾ. ಓಕೆ, ಈ ಸಿಂಬಲ್ಸ್ ನೋಡ್ತೀರಾ. ಓಕೆ, ಸಿಂಬಲ್ಸ್. ಗಾಟ್ ಇಟ್? ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ದ ಡೈಮೆನ್ಷನ್ಸ್. ದೆನ್ ವಾಟ್ ಅಬೌಟ್ ಡೈಮೆನ್ಷನ್ಸ್? ಆಲ್ರೆಡಿ ನಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಗೊತ್ತಾಯಿತು. ಬೇಸ್ ಕ್ವಾಂಟಿಟೀಸ್, ಕಾಂಪೌಂಡ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟೀಸ್, ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಇಲ್ಲಿ dimensions are nothing but powers to which base quantities are raised to represent any physical quantity. Try to understand. Illi statement gottagilla, just remember ಮಾಡ್ಕೊಳ್ಳಿ, it is nothing but a powers. Dimensions are nothing but the powers to raise to represent a base quantity. Okay, ಇಲ್ಲಿ powers ಅನ್ನೋದು dimensions ಆಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ಓಕೆ, ಮಾಸ್ನ ಮಾಸ್ ಪವರ್ ಎ, ಲೆಂತ್ ಪವರ್ ಬಿ, ಮತ್ತೆ ಟೈಮ್ ಪವರ್ ಸಿ. ಓಕೆ, ಈ ತರ. ಮತ್ತೆ ನೆಕ್ಸ್ಟ್ ಒನ್ ಥರ್ಮೋಡೈನಮಿಕ್ ಟೆಂಪರೇಚರ್. ಫಸ್ಟ್ ಬಿಫೋರ್ ದಟ್ ಆಂಪಿಯರ್, ದಟ್ ಈಸ್ ಎ ಕರೆಂಟ್, ಸೊ ದಟ್ ಈಸ್ ಡಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅದೇ ರೀತಿ ಕೆಲ್ವಿನ್, ಓಕೆ, ದಟ್ ಈಸ್ ಇ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅದೇ ರೀತಿ ಸೋ ಆನ್. ಎಷ್ಟಿದೆ? 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ನಥಿಂಗ್ ಬಟ್ ಬೇಸ್ ಕ್ವಾಂಟಿಟೀಸ್. ಡೆಫಿನೇಷನ್ ನೋಡಬಹುದು, ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ದ ಪವರ್ಸ್, ಇಲ್ಲಿಂದ ನೋಡ್ಕೊಳ್ಳಿ, ಪವರ್ಸ್ ಟು ವೆಚ್ ಬೇಸ್ ಕ್ವಾಂಟಿಟೀಸ್ ಆರ್ ರೇಸ್ಡ್ ಟು ರೆಪ್ರೆಸೆಂಟ್ ಎನಿ ಕ್ವಾಂಟಿಟಿ, ಎನಿ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಅಂತ ಏನಿದೆಯಲ್ಲ, ಎ ಬಿ ಸಿ ಡಿ ಇ, ಇವೆಲ್ಲ ನಿಮಗೆ ಡೈಮೆನ್ಷನ್ಸ್ ಅಂತ ಕರೀತಾರೆ. ಗಾಟ್ ಇಟ್? ಈ ಪವರ್ಸ್ ಏನಿದೆಯಲ್ಲ ಅವುಗಳನ್ನ ಡೈಮೆನ್ಷನ್ಸ್ ಅಂತ ಕರೀತಾರೆ. ಸೊ ಎವ್ರಿ ಫಿಸಿಕಲ್ ಕ್ವಾಂಟಿಟಿ ಏನಿದೆಯಲ್ಲ ನಾವು ಡೈಮೆನ್ಷನ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಆಫ್ಟರ್ ದಿಸ್ ಡೈಮೆನ್ಷನ್ಸ್, ಡೈಮೆನ್ಷನ್ ಫಾರ್ಮುಲಾ, ಡೈಮೆನ್ಷನಲ್ ಇಕ್ವೇಷನ್ಸ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ಫಸ್ಟ್ 3 ಏನು ಬರುತ್ತಲ್ಲ, ಎಮ್ ಎಲ್ ಟಿ, ಅವೆಲ್ಲ ಫಸ್ಟ್ ಲೆಟರ್ ಆಫ್ ಅ ಕ್ವಾಂಟಿಟೀಸ್ ತಗೊಳ್ಳಿ. ಮಾಸ್ ಫಸ್ಟ್ ಲೆಟರ್ ಎಮ್, ಲೆಂತ್ ಫಸ್ಟ್ ಲೆಟರ್ ಎಲ್, ಮತ್ತೆ ಟೈಮ್ ಫಸ್ಟ್ ಲೆಟರ್ ಟಿ. ಓಕೆ, ಮಿಕ್ಕಿದ್ದೇನಿರುತ್ತಲ್ಲ ಕರೆಂಟ್ ಇಂದ ಹಿಡಿದು, that is strength of current, thermodynamic temperature, ಮತ್ತೆ amount of substance, ಮತ್ತೆ last one that is a luminous intensity. Unit, symbol of unit ಅಲ್ಲಿ ಪ್ರೆಸೆಂಟ್ ಮಾಡಿ. ಸೊ ಇಲ್ಲಿ ಅಮೌಂಟ್ ಆಫ್ ಸ್ಟ್ರೆಂತ್ ಆಫ್ ಅ ಕರೆಂಟ್ ಯಾವುದರಲ್ಲಿ ಮೆಜರ್ ಮಾಡ್ತೀವಿ? ಆಂಪಿಯರ್, ಆಂಪಿಯರ್ ಪವರ್ ಡಿ. ನೆಕ್ಸ್ಟ್ ಒನ್ thermodynamic temperature, ಕೆಲ್ವಿನ್ ಪವರ್ ಇ. ಓಕೆ, ಅದೇ ರೀತಿ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್ ಮೋಲ್. ಅದೇ ರೀತಿ ನೆಕ್ಸ್ಟ್ ಒನ್ ಲೂಮಿನಸ್ ಇಂಟೆನ್ಸಿಟಿ ಸಿ ಡಿ. ಪವರ್ ಏನೇ ಬರೆದ್ರು ಅದು ಡೈಮೆನ್ಷನ್ಸ್ ಆಗುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಒನ್ ಡೈಮೆನ್ಷನಲ್ ಫಾರ್ಮುಲಾ. ಫಾರ್ಮುಲಾ ಅಂದ್ರೇನು? ಇಟ್ ಇಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಏನು ತಿಳ್ಕೊಂತೀವಿ? ಹೌ ಅಂಡ್ ವಿಚ್ ಬೇಸ್ ಕ್ವಾಂಟಿಟೀಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ಇಕ್ವೇಷನ್ ಅಥವಾ ಎಕ್ಸ್ಪ್ರೆಷನ್ ಟು ರೆಪ್ರೆಸೆಂಟ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಯಾವ ರೀತಿ? ನೀವು ಡೆಫಿನೇಷನ್ ನೋಡೋದಾದ್ರೆ ನೋಡಿ, ಎಕ್ಸ್ಪ್ರೆಷನ್ ವಿಚ್ ಶೋಸ್ ಹೌ ಅಂಡ್ ವಿಚ್ ಆಫ್ ದ ಬೇಸ್ ಕ್ವಾಂಟಿಟೀಸ್ ಆರ್ ರೆಪ್ರೆಸೆಂಟೆಡ್ ಅಥವಾ ರೆಪ್ರೆಸೆಂಟ್ the dimensions of a physical quantity is called a dimensional formula of a given physical quantity. ನೋಡಿ ಮಾಸ್ ನ ಇಲ್ಲಿ ಫಸ್ಟ್ 3 ಏನಿದೆಯಲ್ಲ, ಫಸ್ಟ್ ಲೆಟರ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಗೆಟಿಂಗ್ ಮೈ ಪಾಯಿಂಟ್? ಬಟ್ ಇಲ್ಲಿ ಡೈಮೆನ್ಷನ್ಸ್ ಫಾರ್ಮುಲಾ ಬರಿಬೇಕಾದ್ರೆ ಅಥವಾ ಡೈಮೆನ್ಷನ್ಸ್ ಬರಿಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ಎಲ್ಲ ಬರಿಬೇಕು. ಗಾಟ್ ಇಟ್? ಸೊ ಫಸ್ಟ್ ಲೆಟರ್ ಆಫ್ ಮಾಸ್ ಎಮ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಮಾಸ್ ಇಟ್ ಇಸ್ ದ ಎಮ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಲೆಂತ್ ಇಟ್ ಇಸ್ ದ ಎಲ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟೈಮ್ ಇಟ್ ಇಸ್ ದ ಟಿ. ಆಫ್ಟರ್ ದಿಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇಲ್ಲಿ ನಾವು ಕರೆಂಟ್ ಸಿ ಅಂತ ಬರ್ದಿಲ್ಲ, ಬಟ್ ಯೂನಿಟ್ ಆಫ್ ಎ ಕರೆಂಟ್ ಇಟ್ ಇಸ್ ಎ ಅಲ್ಲೇ ರೆಪ್ರೆಸೆಂಟ್ ಮಾಡಿ. ಕೆಲವು ಬುಕ್ಗಳಲ್ಲಿ ನಿಮಗೆ ಐ ಅಂತಾನು ರೆಪ್ರೆಸೆಂಟ್ ಮಾಡಿದ್ದಾರೆ. ಥರ್ಮೋಡೈನಮಿಕ್ ಟೆಂಪರೇಚರ್, ವಾಟ್ ಇಸ್ ದ ಯೂನಿಟ್? ಎಸ್ ಐ ಯೂನಿಟ್, ಇಟ್ ಇಸ್ ಎ ಕೆಲ್ವಿನ್. ಕೆಲ್ವಿನ್ ಸ್ಕ್ವೇರ್ ಬ್ರಾಕೆಟ್ ಕೆಲ್ವಿನ್ ಅಲ್ಲೇ ರೆಪ್ರೆಸೆಂಟ್ ಮಾಡಿದ್ವಿ. ನೆಕ್ಸ್ಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಯೂನಿಟ್ ಇಸ್ ಎ ಮೋಲ್, symbol of unit MOL square bracket. Next one, luminous intensity, unit is a candela, symbol of unit it is a CD square bracket CD. ನಾನು ಹೇಳೋದೇನಂದ್ರೆ ಫಸ್ಟ್ 5 most important. Got it? So first one ನಮಗೆ ಡೈಮೆನ್ಷನ್ಸ್ ಗೊತ್ತಾಯ್ತು, ನೆಕ್ಸ್ಟ್ ಒನ್ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಾಯ್ತು. ಬಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ ತರ ಬರೀಬೇಕು? ಏರಿಯಾ ಈಸ್ ನಥಿಂಗ್ ಬಟ್ length into breadth, right? Dimensional formula for length it is L. Dimensional formula for breadth
ಬ್ರೆಡ್ತ್ ಅನ್ನೋದು ಸಹಿತ ಲೆಂತ್ ತಾನೆ. ಸೊ ಲೆಂತ್ ಎಷ್ಟು ಟೈಮ್ ಆಯಿತು, L ಪವರ್ 2. ಬಟ್ ಅದನ್ನ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಯಾವ ತರ ಬರಿಬೇಕು, ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ, ದಿಸ್ ಈಸ್ ದ ಡೈಮೆನ್ಷನ್ಸ್, ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ, ದಿಸ್ ಇಸ್ ದ ಡೈಮೆನ್ಷನ್ಸ್, ಪವರ್ ಅಲ್ಲಿ ಬರೆಯೋದು. ವಾಲ್ಯೂಮ್ ಏನ್ ಬರಿತೀವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಡೈಮೆನ್ಷನಲ್ ಫಾರ್ಮುಲಾ L, ಬ್ರೆಡ್ತ್ ಇಸ್ ಆಲ್ಸೋ L, ಹೈಟ್ ಇಸ್ ಆಲ್ಸೋ L. ಬಟ್ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ, ಪ್ರೆಸೆಂಟ್ ರೆಪ್ರೆಸೆಂಟ್ ಆಫ್ ಡೈಮೆನ್ಷನಲ್ ಫಾರ್ಮುಲಾ, ರೆಪ್ರೆಸೆಂಟ್ ಆಫ್ ವಾಲ್ಯೂಮ್ is L ಪವರ್ 3. ಇಲ್ಲಿ ರೆಪ್ರೆಸೆಂಟ್ ಆಫ್ ಏರಿಯಾ ಯಾವ ತರ ಬರೀತೀವಿ, ರೆಪ್ರೆಸೆಂಟ್ of a dimensional formula for area L power 2. Dimensional formula for density, density ಅಂದ್ರೆ ಏನು, mass over volume, right? Mass by volume. What is the dimensional formula for mass? It is the m power 1. Okay, m power 1. ಇಲ್ಲಿ volume already ಗೊತ್ತು. What is the dimensional formula for volume? It is the L power 3. ಇಲ್ಲಿ ಮೇಲ್ಗಡೆ ತಂದ್ರೆ ಏನಾಗುತ್ತೆ, m power 1 L power 3, right? ಇದು dimensional formula. ಗೆಟಿಂಗ್ ಮೈ ಪಾಯಿಂಟ್? ಸರ್ ವಾಟ್ ಅಬೌಟ್ ಟೈಮ್, ಅದಾದ್ಮೇಲೆ ಕರೆಂಟ್, ಅದಾದ್ಮೇಲೆ ಥರ್ಮೋಡೈನಮಿಕ್, ಟೆಂಪರೇಚರ್, ಅವುಗಳೆಲ್ಲ ಏನಾಗುತ್ತೆ, ಆಕ್ಚುಲಿ ನಿಮಗೆ ಈ ಲೆಂತ್ ಅನ್ನೋದು ಯಾವ ತರ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಆಕ್ಚುಯಲ್ ರೆಪ್ರೆಸೆಂಟೇಷನ್. ಎಂ ಪವರ್ ಇಲ್ಲಿ ಎಂ ಇದೆನಾ, ಇಲ್ಲ, ಎಂ ಪವರ್ 0. ಎಲ್ ಪವರ್ 2 ಇದೆ. ಟಿ ಇದೆನಾ, ಇಲ್ಲ, ಟಿ ಪವರ್ 0. ನೆಕ್ಸ್ಟ್ ಒನ್ ಅಮೌಂಟ್ ಆಫ್ ಸ್ಟ್ರೆಂತ್ ಆಫ್ ಅ ಕರೆಂಟ್, ದಟ್ ಈಸ್ ದ ಆಂಪಿಯರ್, ದಟ್ ಈಸ್ ಆಲ್ಸೋ ಪವರ್ 0. ನೆಕ್ಸ್ಟ್ ಥರ್ಮೋಡೈನಮಿಕ್ ಟೆಂಪರೇಚರ್, ದಟ್ ಈಸ್ ಆಲ್ಸೋ 0. ನೆಕ್ಸ್ಟ್ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್, ದಟ್ ಈಸ್ ದ ಮೋಲ್, power 0. Last one, that is luminous intensity, C power 0. This is actual presentation, but now we exam alli ಏನು ಬರೀತು ಅಂದ್ರೆ in terms of MLT, that is a mass length time. So mass length time ಅಲ್ಲಿ ಯಾವ ತರ ಬರೀತೀವಿ, m power 0 L power 2 T power 0. This is the dimensional formula for area. ಅದೇ ರೀತಿ for volume ಏನು ಬರೀತೀವಿ in terms of MLT, m power 0 L power 3 T power 0. ಅದೇ ರೀತಿ ಡೆನ್ಸಿಟಿಗೆ m power 1 L power 3 T power 0. This is a representation of a density. ಅದೇ ರೀತಿ ಸ್ಪೀಡ್ ಏನು ಬರಿತೀವಿ, ಡಿಸ್ಟೆನ್ಸ್ ಅಪಾನ್ ಟೈಮ್. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ, ಲೆಂತ್. ಟೈಮ್ನ ಟಿ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟೈಮ್ ಟಿ. ಸೊ ಅದನ್ನ ಯಾವ ತರ ಬರೆಯೋದು, ರೆಪ್ರೆಸೆಂಟೇಷನ್ L ಪವರ್ 1, ಪವರ್ ಏನಿಲ್ಲ ಅಂತಂದ್ರೆ 1 ಅಂತ, ಇಲ್ಲಿ 1 ಇದೆ. ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಟಿ ಪವರ್ -1. ದಿಸ್ ಸ್ಪೀಡ್ ಈಸ್ ನಥಿಂಗ್ ಬಟ್ ಆ ವೆಕ್ಟರ್ ಫಾರ್ಮ್ ಅಲ್ಲಿ ಯಾವ ತರ ಬರಿಬಹುದು, ವೆಲಾಸಿಟಿ. ಸೊ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ವೆಲಾಸಿಟಿ. ಗಾಟ್ ಇಟ್, ವೆಲಾಸಿಟಿ. ಅರ್ಥ ಆಗ್ತೇನೆ ಯಾವ ತರ ಬರಿಬೇಕು ಅನ್ನೋದು. ನೆಕ್ಸ್ಟ್ ಫೋರ್ಸ್. ಫೋರ್ಸ್ ಅನ್ನೋದು F ಈಸ್ ಈಕ್ವಲ್ ಟು ಎಮ್ ಎ. ಎಮ್ ಅನ್ನೋದು ಆಲ್ರೆಡಿ ನಮ್ಗೆ ಗೊತ್ತು, ಇಟ್ ಇಸ್ ದ ಬೇಸ್ ಕ್ವಾಂಟಿಟಿ. ಬಟ್ ಏರಿಯಾ ಆಕ್ಸಲರೇಷನ್ ಯಾವ ತರ ಬರೆಯೋದು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅದೇ ರೀತಿ ವೆಲಾಸಿಟಿ ಏನು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ dt², ರೈಟ್? ಸೊ ಇಲ್ಲಿ ಫೋರ್ಸ್ ಅನ್ನೋದು ಯಾವ ತರ ಬರಿಬಹುದು. ಸೊ ಇಲ್ಲಿ ಮಾಸ್ ಅನ್ನೋದು, ಓಕೆ, ಸೊ ಇಲ್ಲಿ ಸಿಂಪಲ್ ಆಗಿ ಮಾಸ್, ಅದಾದ್ಮೇಲೆ ವೆಲಾಸಿಟಿ, ಫಸ್ಟ್ ವೆಲಾಸಿಟಿ ಅಂತ ಬರೀತೀನಿ, ವೆಲಾಸಿಟಿ. ನೆಕ್ಸ್ಟ್ ಒನ್, ಈ ವೆಲಾಸಿಟಿನ ಇಷ್ಟಾದ್ರೂ ಬರಿಬಹುದು, ಅಥವಾ ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಈ ತರ ಮೆಥಡ್ ಆದ್ರೂ ಬರಿಬಹುದು. ಮಾಸ್ ಆಸ್ ಇಟ್ ಈಸ್, ವೆಲಾಸಿಟಿ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀರಾ, ಲೆಂತ್ ಅಪಾನ್ ಟೈಮ್, ರೈಟ್? ಫಸ್ಟ್ ಲೆಂತ್ ಅಪಾನ್ ಟೈಮ್, ವೆಲಾಸಿಟಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಗೆಟ್ ಮೈ ಪಾಯಿಂಟ್? ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಲ್ವಾ. ಇಲ್ಲಿ ಫಸ್ಟ್ ಒನ್ ಮಾಸ್ ಆಸ್ ಇಟ್ ಈಸ್, ಆಕ್ಸಲರೇಷನ್ ಇದೆ. ಆಕ್ಸಲರೇಷನ್ ಯಾವ ತರ ಬರೀತೀವ, ಮಾಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇದನ್ನ ಮಾಸ್ ಆಸ್ ಇಟ್ ಈಸ್ ಇಟ್ಬಿಟ್ಟು ವೆಲಾಸಿಟಿನ ಯಾವ ತರ ಬರಿಬಹುದು, ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್, ರೈಟ್? ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್. ಸೊ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್ ಅಂತಂದ್ರೆ d²x ಡಿವೈಡೆಡ್ ಬೈ dt². ಅಥವಾ ಸಿಂಪಲ್ ಆಗಿ ಯೂನಿಟ್ ಅಲ್ಲಿ ಬರಿಬಹುದು, ವಾಟ್ ಈಸ್ ದ ಮಾಸ್, kg, ಅಂಡ್ ಆಕ್ಸಲರೇಷನ್ ಇಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಸಿಂಪಲ್ ಆಗಿ ಡೈಮೆನ್ಷನಲ್ ಫಾರ್ಮುಲಾ ಯಾವ ತರ ಬರಿಬಹುದು, kg ಅನ್ನೋದು ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಎ ಮಾಸ್ m ಪವರ್ 1. ಇಲ್ಲಿ m ಅನ್ನೋದು ಮಾಸ್ ಅಲ್ಲ, ಮೀಟರ್, ದಟ್ ಈಸ್ L ಪವರ್ 1. ಇಲ್ಲಿ s ಅನ್ನೋದು ಸೆಕೆಂಡ್, ಇಟ್ ಇಸ್ ದ t, ಪವರ್ ಎಷ್ಟಿದೆ -2. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್. ಸೊ ಬೆಟರ್ ಯು ಗೋ ಫಾರ್ ಯೂನಿಟ್ಸ್ ರೆಪ್ರೆಸೆಂಟೇಷನ್ ಆರ್ ಎಲ್ಸ್ ಫಾರ್ಮುಲಾ ಪ್ರೆಸೆಂಟೇಷನ್. ಸೊ ಇಲ್ಲಿ ಫೋರ್ಸ್ ಏನಾಗುತ್ತೆ, m ಪವರ್ 1 L ಪವರ್ 1
t power minus 2. Next one, energy. Energy nothing but capacity to work done. ವರ್ಕ್ ಯಾವ ತರ ಬರೀತೀವಿ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ ಆಲ್ರೆಡಿ ಗೊತ್ತು. ಏನು? m ಪವರ್ 1 l ಪವರ್ 1 t ಪವರ್ ಮೈನಸ್ 2 d ಅನ್ನೋದು ಲೆಂತ್, ನಥಿಂಗ್ ಬಟ್ l ಪವರ್ 1. ಸೊ ಫೈನಲಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎನರ್ಜಿ ಏನಾಗುತ್ತೆ? m ಪವರ್ 1 l ಪವರ್ 2 t ಪವರ್ ಮೈನಸ್ 2. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಸೊ ಇಷ್ಟು ಜಸ್ಟ್ ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಯಾವ ತರ ಬರಿಬೇಕು ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಡೈಮೆನ್ಷನಲ್ ಇಕ್ವೇಶನ್. ಸೊ ಲೆಟ್ಸ್ ರೀಕಾಲ್ ಅ ಡೈಮೆನ್ಷನ್. ಡೈಮೆನ್ಷನ್ಸ್ ಅಂದ್ರೆ ಪವರ್. ಓಕೆ, ಟು ವಿಚ್ ಬೇಸ್ ಕ್ವಾಂಟಿಟೀಸ್ ಆರ್ ರೇಸ್ ಟು ರೆಪ್ರೆಸೆಂಟ್ ಎನಿ ಕ್ವಾಂಟಿಟೀಸ್. ಇಲ್ಲಿ ನೋಡಿ, ಎನಿ ಕ್ವಾಂಟಿಟಿ. ಏರಿಯಾ ಪವರ್ 2, ವಾಲ್ಯೂಮ್ ಪವರ್ 3, ಡೆನ್ಸಿಟಿ ಪವರ್ m ಅಲ್ಲಿ 1 ಇದೆ, ಲೆಂತ್ ಅಲ್ಲಿ 3 ಇದೆ ಪವರ್. ಇಲ್ಲಿ ಸ್ಪೀಡ್ ಅಲ್ಲಿ L ಅಲ್ಲಿ 1 ಇದೆ, T ಅಲ್ಲಿ -1 ಇದೆ. Dimensions. Then what about dimensional formula? It is the expression, okay, which and how the base quantities are presented ಅಥವಾ included in that expression to represent any physical quantity. Got it? So this is how you can write dimensional formula. Then what about dimensional equations? Okay, dimensional equation ಅಂದ್ರೇನು? So dimensional equations are nothing but ಇಲ್ಲಿ ನಾವೇನ್ ಮಾಡ್ತೀವಿ? ಟು ಇಕ್ವೇಟ್ ಡೈಮೆನ್ಷನಲ್ ಫಾರ್ಮುಲಾ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಇಕ್ವೇಟ್ ಮಾಡೋದು ಹೇಗೆ? ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, an equation obtained by equating physical quantity with its dimensional formula is called a dimensional equation. ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಜೊತೆ ಇಕ್ವೇಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಅದು ಡೈಮೆನ್ಷನಲ್ ಇಕ್ವೇಶನ್. ನೋಡಿ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಏರಿಯಾ ಏನು ಬರೀತಿದ್ರಿ? ಇಟ್ ಈಸ್ L square, right? Dimensional formula for area, it is L square. But ಇಲ್ಲಿ ನಮಗೆ ಡೈಮೆನ್ಷನಲ್ ಇಕ್ವೇಶನ್ ಆಫ್ ಏರಿಯಾ ಯಾವ ತರ ಬರೀತೀರಾ? ಇಲ್ಲಿ ನೋಡಿ, ಏರಿಯಾ ನಾನು ಯಾವುದೇ ತರ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದೆ ಏರಿಯಾಗೆ. ಅದೇ ನಾನು ಏರಿಯಾ ಬರೆಯೋದಾದ್ರೆ ಎ ಸ್ಕ್ವೇರ್ ಬ್ರಾಕೆಟ್ ದ್ಯಾಟ್ ಈಸ್ ಈಕ್ವಲ್ ಟು L ಪವರ್ 2. ಗೆಟಿಂಗ್ ಮೈ ಪಾಯಿಂಟ್? L ಪವರ್ 2. ಇಕ್ವೇಟಿಂಗ್ ಏರಿಯಾ, ಇಟ್ ಈಸ್ ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ L ಪವರ್ 2. ಅಥವಾ MLT ಫಾರ್ಮ್ ಅಲ್ಲಿ ಬರೆಯಿದ್ರೆ ಇಲ್ಲಿ m ಇದೆನಾ? ಇಲ್ಲ. therefore power 0. any power 0 is 1 only. so 1 into L power 2, it is still L power 2 only. next one, L power 2. next one, time T power 0. ಈ ತರ ರೆಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಅ ಫೋರ್ಸ್. ಫೋರ್ಸ್ಗೆ ಯಾವ ತರ ಬರೀತೀವಿ? m ಪವರ್ 1 L ಪವರ್ 1 T ಪವರ್ -2. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್. ಬಟ್ ಇಕ್ವೇಟ್ ಮಾಡೋದು ಹೇಗೆ? ಜಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಫೋರ್ಸ್ ನ ಬರೆದ್ರೆ ಸಾಕು. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎಫ್ ಅಂತ ರೆಪ್ರೆಸೆಂಟ್ ಮಾಡಿ ಆಸ್ ಇಟ್ ಈಸ್ ಬರೆಯೋದು. m ಪವರ್ 1 L ಪವರ್ 1 T ಪವರ್ -2. ಇಕ್ವೇಟಿಂಗ್ ಅಲ್ವಾ? ಏರಿಯಾ ಇಕ್ವೇಟಿಂಗ್ ವಿತ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಏರಿಯಾ. ಫೋರ್ಸ್ ಈಸ್ ಇಕ್ವೇಟಿಂಗ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಅ ಫೋರ್ಸ್. ದಿಸ್ ಇಸ್ ಕಾಲ್ಡ್ ಡೈಮೆನ್ಷನಲ್ ಇಕ್ವೇಶನ್ಸ್. ಗಾಟ್ ಇಟ್? ನೆಕ್ಸ್ಟ್ ನೋಡೋಣ. Very important point, that is supplementary physical quantities have no dimensions. Supplementary physical quantities have no dimension. Why? ಯಾಕೆ ಇಲ್ಲಿ ನಮಗೆ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದು ಪ್ಲೇನ್ ಆಂಗಲ್, ರೈಟ್? ಪ್ಲೇನ್ ಆಂಗಲ್ ಅಂದ್ರೆ ಟೀಟಾ. ಅಲ್ಲಿ ನಮಗೆ ಗೊತ್ತು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪ್ಲೇನ್ ಆಂಗಲ್ ಅಂದ್ರೆ ಇಟ್ ಈಸ್ ದ ಆರ್ಕ್ ಲೆಂತ್ ಡಿವೈಡೆಡ್ ಬೈ radius. This is the formula. And what is the unit of this unit? It is the radian, right? Next one ನೋಡಿದ್ರೆ ಡೈಮೆನ್ಷನಲ್ ಹ್ಯಾವ್ ನೋ ಡೈಮೆನ್ಷನ್ ಅಂತ ಹೇಳಿದಾರಲ್ಲ, ಯಾಕೆ ಅಂತ ನೋಡೋಣ. ಸೊ ಡೈಮೆನ್ಷನಲ್ ಫಾರ್ಮುಲಾ ಅಥವಾ ಇಕ್ವೇಟಿಂಗ್ ಡೈಮೆನ್ಷನಲ್ ಫಾರ್ಮುಲಾ, ಓಕೆ, ವಿತ್ ರೆಸ್ಪೆಕ್ಟ್ ಟು ಪ್ಲೇನ್ ಆಂಗಲ್. Dimensional equation of plane angle, that is equal to length is measured in terms of L power 1, radius is also measured in terms of L power 1. Length alva, length, radius andru length. So what you will be getting? Nodi, it is just 1. Yake L power 1 getting cancel, you'll be getting just a number. Ade reeti, do you have any dimensional equation? You can write m power 0, L power 0, T power 0, nothing else, right? 0, everything is 0, power is 0. So it is the dimensionless.
ಅದೇ ರೀತಿ ಸಾಲಿಡ್ ಆಂಗಲ್ಗೆ, ಸಾಲಿಡ್ ಆಂಗಲ್, solid angle that is nothing but omega, that is given by area divided by radius square. Its unit is steradian, symbol it is a SR, right? So dimensional formula equating with respect to solid angle, area na L power 2 ಅಂತ ಬರಿಬಹುದಾ? L power 2, L power 2. ಅದೇ ರೀತಿ ರೇಡಿಯಸ್ ಅನ್ನೋದು ಸಹಿತ ಲೆಂತ್ ಆಗುತ್ತೆ. ಸೊ ಪವರ್ ಎಷ್ಟಿದೆ? 2. ಸೊ ದೇರ್ ಫೋರ್ ಇಲ್ಲೇನಾಗುತ್ತೆ, L power 2, L power 2 get cancel, still you'll be getting number, just a number. ಸೊ ಇದನ್ನು ಸಹಿತ ನೀವು ಯಾವ ತರ ಬರಿಬಹುದು? M power 0, L power 0, T power 0. ಸೊ 1 into 1 into 1, ಯಾಕೆಂದ್ರೆ any power 0 is 1, right? 1 into 1 into 1, still you'll be getting 1 only. ಇಲ್ಲಿ ಸಹಿತ 1 into 1, 1 into 1 ಏನಾಗುತ್ತೆ? Still you'll be getting 1 only. ಸೊ ಇದರಿಂದ ಕನ್ಕ್ಲೂಷನ್ ಏನು? This is very, very important statement, okay, for your competitive level. ಏನು? First one, very important statement is dimensionless quantities can have units. Example, plane angle. Next one, solid angle. Second statement ಏನು? Unitless quantities, ಅಂದ್ರೆ ಯೂನಿಟ್ ಇರಲಾರ್ದು ಕ್ವಾಂಟಿಟೀಸ್. Unitless quantities cannot have dimensions. ಅವುಗಳಿಗೆ ಯೂನಿಟ್ ಇಲ್ಲ ಅಂತಂದ್ರೆ how can you derive a dimension formula ಅಲ್ವಾ? ಸೊ ಜಸ್ಟ್ ಅ ನಂಬರ್. ಸೊ ಎಕ್ಸಾಂಪಲ್ ಹೇಳೋದಾದ್ರೆ, ಎಕ್ಸಾಂಪಲ್ ಫಾರ್ ಯೂನಿಟ್ಲೆಸ್ ಕ್ವಾಂಟಿಟೀಸ್, ರಿಲೇಟಿವ್ ಡೆನ್ಸಿಟಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಎಫಿಷಿಯನ್ಸಿ. ಆಲ್ ದೀಸ್, ಇನ್ನು ಕೆಲವು ಎಕ್ಸಾಂಪಲ್ಸ್ ಇದೆ, ನಾನು ಎಕ್ಸಾಂಪಲ್ಗೆ 3 ತಗೊಂಡಿರೋದು. ಸೊ ಇಲ್ಲಿ ರಿಲೇಟಿವ್ ಡೆನ್ಸಿಟಿ ಅನ್ನೋದು ರೇಷಿಯೋ ಆಫ್ ಸೇಮ್ ಕ್ವಾಂಟಿಟೀಸ್. ಏನು? ಇಟ್ ಈಸ್ ದ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಎ ವಾಟರ್ ಎಟ್ ಎ 4 degree Celsius. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಸ್ಪೀಡ್ ಆಫ್ ಅ ಲೈಟ್ ಇನ್ ಎ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಅ ಲೈಟ್ ಇನ್ ಅ ಡಿಫರೆಂಟ್ ಮೀಡಿಯಂ. ಅದು ವಾಟರ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಎಫಿಷಿಯನ್ಸಿ ಅನ್ನೋದು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಸೊ ರೇಷಿಯೋ ಆಫ್ ಸೇಮ್ ಕ್ವಾಂಟಿಟೀಸ್ cannot have a unit. So unitless quantities cannot have dimensions. Getting my point? These two statements are very, very important. Dimensionless quantities can have unit. ನೋಡಿ, ಪ್ಲೇನ್ ಆಂಗಲ್ಗೂ ಡೈಮೆನ್ಷನ್ಸ್ ಇಲ್ಲ, ಸಾಲಿಡ್ ಆಂಗಲ್ಗೂ ಡೈಮೆನ್ಷನ್ಸ್ ಇಲ್ಲ, ಬಟ್ ದೇ ಹ್ಯಾವ್ ಅ ಯೂನಿಟ್, ಕ್ಯಾನ್ ಹ್ಯಾವ್ ಅ ಯೂನಿಟ್. ಬಟ್ ಯೂನಿಟ್ಲೆಸ್ ಕ್ವಾಂಟಿಟಿ, ರಿಲೇಟಿವ್ ಡೆನ್ಸಿಟಿ, ರಿಫ್ರಾಕ್ಟಿವ್ ಇಂಡೆಕ್ಸ್, ಎಫಿಷಿಯನ್ಸಿ ಅನ್ನೋದು ಯೂನಿಟ್ಲೆಸ್ ಕ್ವಾಂಟಿಟೀಸ್. ದೀಸ್ ಕ್ವಾಂಟಿಟೀಸ್ ಕೆನಾಟ್ ಹ್ಯಾವ್ ಅ ಡೈಮೆನ್ಷನ್ಸ್. ಅವುಗಳ m power 0, L power 0, T power 0 ಅಂತ ಮೆನ್ಷನ್ ಮಾಡ್ಬೋದು. ಗಾಟ್ ಇಟ್? ನೆಕ್ಸ್ಟ್, ಹೋಮೋಜೆನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತಂದ್ರೆ, a dimensions of a same physical quantities ಅಥವಾ physical quantities having same dimensions can be added, subtracted, can be multiplied or divided. ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದ್ರೆ ಆಡ್ ಅಂಡ್ ಸಬ್ಟ್ರಾಕ್ಟ್. ಹೇಗೆ? ಇಲ್ಲಿ ನೋಡಿ, ಲೆಂತ್ ಜೊತೆನೆ ಆಡ್ ಮಾಡ್ಬೋದು, ರೈಟ್? ಲೆಂತ್ ಜೊತೆನೆ ಆಡ್ ಮಾಡ್ಬೋದು. L plus L ಅಂದ್ರೆ ಇಲ್ಲೂ ಲೆಂತ್ ಇದೆ, ಆಡ್ ಮಾಡ್ಬೋದು. Next one, mass can be added with a mass only. Suppose ಇಲ್ಲಿ ಲೆಂತ್ ಇದೆ, ಇಲ್ಲಿ ಮಾಸ್ ಪ್ಲಸ್ ಲೆಂತ್ ಇದೆ. Is it possible to add mass and length? No. ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ಪ್ಲಸ್ ಆರ್ ಮೈನಸ್ ಅಂತ ಹಾಕ್ತೀನಿ, ಪ್ಲಸ್ ಆರ್ ಮೈನಸ್. ಸೊ ಇಲ್ಲಿ ಆಡ್ ಮಾಡೋಕ್ಕಾಗಲ್ಲ, ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಇಫ್ ದೇ ಹ್ಯಾವ್ ಅ ಡಿಫರೆಂಟ್ ಡೈಮೆನ್ಷನ್ಸ್. ಸೊ ಲೆಂತ್ ಜೊತೆ ಲೆಂತೇ ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಮಾಸ್ ಜೊತೆ ಮಾಸ್ ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಬಟ್ ಲೆಂತ್ ಜೊತೆ ಮಾಸ್ನ ಆಡ್ ಮಾಡೋಕ್ಕಾಗಲ್ಲ, ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ದಟ್ ಮೀನ್ಸ್ dimensions of left hand side that is equal to dimensions of right hand side ಅಂತ ಹೇಳೋದು.
ಯಾವುದು ಹೋಮೋಜೆನಿಟಿ ಪ್ರಿನ್ಸಿಪಲ್. ಓಕೆ, ಹೋಮೋಜೆನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಡೈಮೆನ್ಷನ್ಸ್ ಆಫ್ LHS ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್. ಅಂದ್ರೆ ಸೇಮ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಡೈರೆಕ್ಟ್ಲಿ. But if they have physical quantities have a different dimensions, andre it is not possible. If the physical quantities have a different dimensions, then dimensions of LHS not equal to dimensions of RHS. Getting my point? So this says homogeneity principle. So statement nodidre ಕೆಲವರಿಗೆ ಡೌಟ್ ಬರುತ್ತೆ, ಅದರಿಂದ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡ್ತೀನಿ ಅದರ ಮೇಲೆ. Okay, the question is the distance covered by a particle in time t is going by x is equal to a plus bt plus ct cube plus dt4 dt power 4. Find the dimensions of a b c d. So first ಏನ್ ಮಾಡ್ಬೇಕಂತಂದ್ರೆ x is equal to a plus bt plus c t power 3 d t power 4. ಇಲ್ಲಿ ಏನ್ ಮಾಡಬೇಕು ನೋಡಿ, this is the distance ಅಲ್ವಾ, distance is nothing but L, a nothing but L, this bt all nothing but L, ct power 3 this is also L, d t power 4 this is also L. ಅಂದ್ರೆ length can be added with a length only, right? Same physical quantity. That means ಇಲ್ಲಿ ಲೆಂತ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಲೆಂತ್ ಇದೆ. ವಿ ಹ್ಯಾವ್ ಟು ಪ್ರೂವ್ ಅಥವಾ ವಿ ಹ್ಯಾವ್ ಟು ಫೈಂಡ್ ಎ ಬಿ ಸಿ ಕಾನ್ಸ್ಟೆಂಟ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯಾವ ತರ ಲೆಂತ್ ಜೊತೆ ಲೆಂತ್ನೇ ಆಡ್ ಮಾಡಬಹುದು ಅನ್ನೋದಕ್ಕೆ ಹೋಮೋಜೆನಿಟಿ ಪ್ರಿನ್ಸಿಪಲ್ನ ಯೂಸ್ ಮಾಡ್ತೀವಿ. ಅಥವಾ ಮಾಸ್ ಜೊತೆ ಮಾಸ್, ಸೇಮ್ ಫಿಸಿಕಲ್ ಕ್ವಾಂಟಿಟಿ ಅಥವಾ ಕ್ವಾಂಟಿಟೀಸ್ ವಿಚ್ ಇಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಒನ್ ಏನು ಮಾಡಬೇಕು, ಇಕ್ವೇಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು ಎ, ನೆಕ್ಸ್ಟ್ ಒನ್ x is equal to bt, next one x is equal to ct power 3, next x is equal to d t power 4. Next step ಏನು, next step dimensions of x nothing but distance L power 1. that means a value ಗೊತ್ತಾಯ್ತು, dimensions of a is L power 1 ಅಂತ ಗೊತ್ತಾಯ್ತು. next ನೋಡಿಲಿ x is nothing but L, nothing but dimensional formula. b ನ ಫೈಂಡ್ ಮಾಡಬೇಕು. t ಅನ್ನೋದು ಟೈಮ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟೈಮ್ t ಪವರ್ 1. ಸೊ b ಬೇಕು, ದೇರ್ ಫೋರ್ L ಪವರ್ 1 ಡಿವೈಡೆಡ್ ಬೈ t ಪವರ್ 1. ಇದನ್ನ ಈಕ್ವೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, L ಪವರ್ 1 t ಪವರ್ ಮೈನಸ್ 1 ಅಂತ ಬರುತ್ತೆ, ರೈಟ್? ಸೊ ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಈಕ್ವೇಟಿಂಗ್ ಟು b, ಕಾನ್ಸ್ಟೆಂಟ್ b. ನೆಕ್ಸ್ಟ್ ಒನ್ ಆಸ್ ಇಟ್ ಈಸ್ ಸೇಮ್ ಮೆಥಡ್ ಫಾಲೋ ಮಾಡೋದು. ಏನು, x ಈಸ್ ನಥಿಂಗ್ ಬಟ್ ಲೆಂತ್, c we need to find out t power 3. okay, c ಬೇಕು, therefore L power 1 divided by t power 3. ಅದನ್ನ ನ್ಯೂಮರೇಟರ್ ತಂದ್ರೆ ಏನಾಗುತ್ತೆ, c value will be L power 1 t power minus 3. this is for c, constant c. the last one ಏನ್ ಹೇಳುತ್ತೆ, L power 1 d ಫೈಂಡ್ ಮಾಡಬೇಕು, t power 4. ಇವಾಗ ಡಿ ಬೇಕು, ದೇರ್ ಫೋರ್ ರೀಅರೇಂಜ್ ದ ಇಕ್ವೇಶನ್ L ಪವರ್ 1 t ಪವರ್ 4. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲಿ ವಾಟ್ ವಿಲ್ ಬಿ ಗೆಟಿಂಗ್, L ಪವರ್ 1 t ಪವರ್ ಮೈನಸ್ 4. ಸೊ ದೀಸ್ ಆರ್ ದ dimensions of A, B, C and D. Getting my point? Okay, getting my point? This is how homogeneity principle works. Let's move on to the next slide. Applications are uses of a dimensional analysis. Okay, dimensional analysis. ಇಲ್ಲಿ ಅಪ್ಲಿಕೇಶನ್ ನೋಡೋದು, ಫಸ್ಟ್ ಒನ್ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಅ ಫಾರ್ಮುಲಾ. ಇದು ಚೆಕ್ ಮಾಡುತ್ತೆ. ಇಟ್ ಕ್ಯಾನ್ ಡಿಟರ್ಮೈನ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಎ ಫಾರ್ಮುಲಾ, ವೆದರ್ ಫಾರ್ಮುಲಾ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ ತೋರಿಸುತ್ತೆ. ಹೇಗೆ, ಅಗೇನ್ ಡೈಮೆನ್ಷನ್ಸ್ ಆಫ್ LHS ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ RHS ಹೋಮೋಜೆನಿಟಿ ಪ್ರಿನ್ಸಿಪಲ್ ಪ್ರಕಾರ. ನೆಕ್ಸ್ಟ್ ಒನ್ ಡೆರಿವೇಶನ್ ಆಫ್ ಅ ಫಾರ್ಮುಲಾ. ಯಾವುದೊಂದು ಫಿಸಿಕಲ್ ಕ್ವಾಂಟಿಟೀಸ್ ಮಧ್ಯೆ ರಿಲೇಷನ್ ಇದ್ರೆ ಅದನ್ನ ಫಾರ್ಮುಲಾ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಕನ್ವರ್ಷನ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಇಲ್ಲಿ CJS ಟು SI ಸಿಸ್ಟಮ್ ಅಥವಾ SI ಟು CJ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೋದು ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಅದನ್ನು ನೋಡ ಹೇಗೆ ಅನ್ನೋದು. ಓಕೆ, ಸೊ ಫಸ್ಟ್ ಒನ್ ನೋಡೋದಾದ್ರೆ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಅ ಫಾರ್ಮುಲಾ. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಹಾಫ್ mv². k.E ಅನ್ನೋದು ಕೈನೆಟಿಕ್ ಎನರ್ಜಿ, ಹಾಫ್ mv². m ಅನ್ನೋದು ಮಾಸ್, v ಅನ್ನೋದು ವೆಲಾಸಿಟಿ ಆಫ್ ದ ಬಾಡಿ. ಸೊ ಕೈನೆಟಿಕ್ ಎನರ್ಜಿ ಅನ್ನೋದು ನಥಿಂಗ್ ಬಟ್ ಎನರ್ಜಿ ಇಟ್ ಸೆಲ್ಫ್. ದೇರ್ ಫೋರ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ equating, okay, dimensional equation
of kinetic energy. That is m power 1 L power 2 T power minus 2. Sir, ಇದು ಹೇಗೆ ನಿಮಗೆ ಗೊತ್ತಾಯಿತು? ಡೈರೆಕ್ಟ್ ಬರೀತಿದ್ರಲ್ಲ ಅಂತಂದ್ರೆ ಆಲ್ರೆಡಿ ವಿ ಹ್ಯಾವ್ ಲರ್ನ್ ಹೌ ಟು ರೈಟ್ ಅ ಡೈಮೆನ್ಷನಲ್ ಫಾರ್ಮುಲಾ. ಎನರ್ಜಿ ಏನಿದೆ? m power 1 L power 2 T power minus 2. Right? Okay. So this is LHS. LHS value. Dimensions of LHS. ಇಲ್ಲಿ 1/2 ಅನ್ನೋದು ಕಾನ್ಸ್ಟೆಂಟ್. 1/2 ಅನ್ನೋದು ಕಾನ್ಸ್ಟೆಂಟ್. It do not have any dimensions. Ignore it. Massಗೆ dimension formula of a mass, that is m power 1. Okay. Next one, v cube. First v na find ಮಾಡೋಣ. v velocity already ಗೊತ್ತು, that is L power 1 T power minus 1. ಹೇಗೆ ಸರ್? ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ, ಆಲ್ರೆಡಿ ಸಾಲ್ವ್ ಮಾಡಿದೀವಲ್ಲ. ಸ್ಪೀಡ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ, L power 1 T power minus 1. ಗಾಟ್ ಇಟ್? ಓಕೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಕ್ಯೂಬ್ ಇದೆ, therefore v power 3 dimensions of v cube, that is equal to L power 3. ಓಕೆ, ಫಸ್ಟ್ ಸಿಂಪ್ಲಿಫೈ ಮಾಡೋದಕ್ಕಿಂತ ಮುಂಚೆ ಆಸ್ ಇಟ್ ಈಸ್ ಬರೀತೀವಿ. L power 1 T power minus 1 power 3. ಇದನ್ನ ಇನ್ಸೈಡ್ ಬ್ರಾಕೆಟ್ ತಗೊಂಡ್ರೆ L power 3 T power minus 3. ಸೊ ದಿಸ್ ಈಸ್ ದ ಡೈಮೆನ್ಷನ್ಸ್ ಆಫ್ v cube. ರೈಟ್? ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆಯಲ್ಲ, ಎಮ್ ವಿ ಕ್ಯೂಬ್, ಇದನ್ನ ಕಂಬೈನ್ ಮಾಡಿದ್ರೆ ಏನು ಬರುತ್ತೆ? m power 1 v ಕ್ಯೂಬ್ದು L power 3 T power minus 3. ನೋಡಿ, ದಿಸ್ ಈಸ್ ಆರ್ ಎಚ್ ಎಸ್ ಅಲ್ವಾ? ದಿಸ್ ಈಸ್ ಆರ್ ಎಚ್ ಎಸ್. 1 and 2 ನ ಕಂಪೇರ್ ಮಾಡಿ, ಸೇಮ್ ಇದಾವ ನೋಡಿ. m power 1 L power 2 T power minus 2, ಇಲ್ಲಿ m power 1 L power 3 T power minus 3. So both are not equal. Therefore dimensions of LHS, that is not equal to dimensions of RHS. So hence the given formula ಏನು ಹೇಳ್ಬೋದು? It is wrong. Dimensionally incorrect. Okay, dimensionally incorrect. Let's move on to the next one, that is MGH. So ಇಲ್ಲಿ potential energy m ಅಂದ್ರೆ mass, g ಅಂದ್ರೆ acceleration due to gravity, h ಅಂದ್ರೆ height. So potential energy, dimensions of LHS, that is nothing but potential energy. What is the dimensional formula ಅಥವಾ equation? ಏನು ಹೇಳುತ್ತೆ dimensional formula of a potential energy? It is energy. Any form of energy will have a same dimensional formula. Okay, therefore it is m power 1 L power 2 T power minus 2. ಸರ್ ಹೇಗೆ? ಆಲ್ರೆಡಿ ನಮ್ಗೆ ಗೊತ್ತಲ್ಲ ಹೇಗೆ ಡಿರೈವ್ ಮಾಡೋದು ಅನ್ನೋದು. ರೈಟ್? ಕೈನೆಟಿಕ್ ಎನರ್ಜಿ m power 1 L power 2 T power minus 2. ಸೊ ನೆಕ್ಸ್ಟ್ RHS ತಗೊಳ್ಳೋಣ. RHS ಡೈಮೆನ್ಷನಲ್ ಫಾರ್ಮುಲಾ ಫಾರ್ RHS. RHS ಅಲ್ಲಿ ಏನಿದೆ? m g h. ಸೊ m ಅನ್ನೋದು ಮಾಸ್, therefore m power 1. g ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಏನು ಬಂದಿದೆ? ಆಕ್ಸಲರೇಷನ್ L power 1 T power minus 2. h ಅನ್ನೋದು ಹೈಟ್, ದಟ್ ಈಸ್ ಆಲ್ಸೋ L power 1. ರೈಟ್? ಸೊ ಸಿಂಪ್ಲಿಫೈ ಮಾಡಿದ್ರೆ m power 1 L power 1 L power 1 L power 2 T power minus 2. ಸೊ ಕಂಪೇರ್ ಮಾಡಿ, ದಿಸ್ ಇಸ್ equation 1 and this is equation 2. m power 1 L power 2 T power minus 2, m power 1 L power 2 T power minus 2. Hence dimensions of LHS, that is equal to dimensions of RHS. Got it? Okay, so this is how it works. So this one dimensionally correct. This is how we can verify. Next one, let us find an expression under second application, derivation of a formula. Okay, derivation of a formula ಏನು ಹೇಳುತ್ತೆ? Let us find an expression for the time period t of a simple pendulum. The time period may possibly depends upon mass, next one length, next one acceleration due to gravity g. So first step ಕರೆಕ್ಟ್ ಆಗಿ ಫಾಲೋ ಮಾಡಿ, ಫಾರ್ಮುಲಾ ಹೆಂಗೆ ಡಿರೈವ್ ಮಾಡೋದು. ಫಸ್ಟ್ ಸ್ಟೆಪ್ ಏನು ಬರಿಬೇಕು ಗೊತ್ತಾ? ಫಸ್ಟ್ ಟೈಮ್ ಪೀರಿಯಡ್ ಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫಸ್ಟ್ ಯಾವುದು? ಮಾಸ್, ಸೆಕೆಂಡ್ ಒನ್ ಲೆಂತ್, ಥರ್ಡ್ ಒನ್ ಜಿ. ಈ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ತಗೊಳ್ಳಿ. ಓಕೆ, ತಗೊಳ್ಳಿ ಅಂದ್ ಇನ್ ಸೆನ್ಸ್ ರಿಮೂವ್ ಮಾಡಿ. ಸೊ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ತಗೊಂಡ್ರೆ ಕೆ ಅಂತ ಕನ್ಸಿಡರ್ ಮಾಡ್ಕೊಂಡು, ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ಏನಾಗಿರುತ್ತೆ? ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸೊ ಎಮ್ ಎಲ್ ಪವರ್
ಸಾರಿ ಜಿ. ಥರ್ಡ್ ಸ್ಟೆಪ್ ಏನು ಗೊತ್ತಾ? ಥರ್ಡ್ ಸ್ಟೆಪ್ ಡೈಮೆನ್ಷನ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಡೈಮೆನ್ಷನ್ಸ್ ಟಿ ಪವರ್ ಡೈಮೆನ್ಷನ್ಸ್, ಓಕೆ, ಟಿ ಪವರ್ ಕೆ, ಇಟ್ ಈಸ್ ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಎಂ ಪವರ್ ಎಕ್ಸ್, ಎಲ್ ಪವರ್ ವೈ, ಜಿ ಪವರ್ ಝೆಡ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸರ್ ಇಲ್ಲಿ ಯಾಕೆ ಟಿ ಪವರ್ಗೆ ತೊಗೊಂಡಿಲ್ಲ ಅಂತಂದ್ರೆ ಇಟ್ ಆಸ್ ಅ ಡೈಮೆನ್ಷನ್ಸ್ ಅಲ್ವಾ, ಆಲ್ರೆಡಿ ಟೈಮ್ ಅಂತ ಕೊಟ್ಟಿದ್ದಾರೆ. ಡೈಮೆನ್ಷನ್ ಫಾರ್ಮುಲಾ ಗೊತ್ತಾ, ಟಿ ಪವರ್ 1 ಅಂತ. ಸೊ ಐ ವಿಲ್ ಮೇಕ್ ಇಟ್ ಆಸ್ ಎ ಇಕ್ವೇಷನ್ 1. Equation 1. What is the next step? Write the dimensional formula. What is the dimensional formula for a time period? T power 1. K, it is a dimensionless quantity, hence we can ignore it. Okay. Next one. M, mass. Mass is the dimensional formula for mass. It is m power 1 power x. L, length, nothing but L power 1 y. Matte G, acceleration due to gravity. It is a L power 1 t power minus 2 z. ಇದನ್ನ ಸಿಂಪ್ಲಿಫೈ ಮಾಡಿ. ಹೇಗೆ? ದಿಸ್ ಇಸ್ ದ ಫೋರ್ತ್ ಸ್ಟೆಪ್. ಓಕೆ, ನೆಕ್ಸ್ಟ್ ಒನ್ ಫಿಫ್ತ್ ಸ್ಟೆಪ್, ಸಿಂಪ್ಲಿಫಿಕೇಶನ್. ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಅ ಡೈಮೆನ್ಷನ್ ದಟ್ ಈಸ್ ಅ ಟಿ ಪವರ್ 1. ಇವಾಗ ಸಿಂಪ್ಲಿಫಿಕೇಶನ್ ಹೇಗೆ? ಎಂ ಪವರ್ ಎಕ್ಸ್, ಎಂ ಪವರ್ ಎಕ್ಸ್ ಇದೆಯಲ್ಲ, ಎಂ ಪವರ್ 1 ಪವರ್ ಎಕ್ಸ್. ಇಲ್ಲಿ ಯಾವುದಾದ್ರೂ ಲೆಂತ್ ಮತ್ತೆ ಟೈಮ್ ಇದೆನಾ? ಇಲ್ಲ. ದೇರ್ ಫೋರ್ ನಾನು ಹೇಗೆ ಬರ್ಕೋಬಹುದು ಗೊತ್ತಾ? ಎಂ ಪವರ್ ಎಕ್ಸ್. ನೆಕ್ಸ್ಟ್ ಒನ್ ಎಲ್ ಪವರ್ ವೈ, ಎಲ್ ಪವರ್ ವೈ. ಅಂಡ್ ದ ಲಾಸ್ಟ್ ಒನ್ ಎಲ್ ಪವರ್ ಸಿಂಪ್ಲಿಫೈ ಮಾಡ್ಕೋತೀನಿ, ಎಲ್ ಪವರ್ ಝೆಡ್. ನೆಕ್ಸ್ಟ್ ಒನ್ ಟಿ ಪವರ್ minus 2z, ರೈಟ್? ಇದನ್ನ ಸ್ಪ್ಲಿಟ್ ಮಾಡಿದೀನಿ. ಓಕೆ, ಸಪ್ರೇಟ್ ಮಾಡಿದೀನಿ. ಎಲ್ ಪವರ್ ಝೆಡ್, ಟಿ ಪವರ್ 2z. ಇವಾಗ ಏನ್ ಮಾಡ್ಬೇಕು ಗೊತ್ತಾ? ಇಕ್ವೇಟ್ ಮಾಸ್ನ ಇಕ್ವೇಟ್ ಮಾಡ್ತೀನಿ. ಇಲ್ಲಿ ಯಾವ್ದಾದ್ರು ಮಾಸ್ ಇದೆನಾ? ಇಲ್ಲಿ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರಿಬಹುದು? ಎಂ ಪವರ್ 0, ಎಲ್ ಪವರ್ 0, ಟಿ ಪವರ್ 1 ಅಂತ ಬರಿಬಹುದಾ? ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಾಸ್ ಎಂ ಪವರ್ ಎಕ್ಸ್, ಎಲ್ ಪವರ್ 0, ಟಿ ಪವರ್ 0. ಓಕೆ, ಇಲ್ಲಿ ನೆಕ್ಸ್ಟ್ ಒನ್ ಎಲ್, ಇಲ್ಲಿ ಎಲ್ ಇದೆ. ಸೊ ಇಲ್ಲಿ ಎಲ್ ಬೇಸ್ ಕಾಮನ್ ಆಗಿದೆ, ವೈ ಪ್ಲಸ್ ಝೆಡ್ ಅಂತ ಬರಿಬಹುದು, ರೈಟ್? ಸೊ ಅಥವಾ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಮಾಸ್ ಅಂಡ್ ಲೆಂತ್ ಬಗ್ಗೆ ಮಾತಾಡಿದ್ರೆ ಏನ್ ಬರಿಬಹುದು? ಎಂ ಇದೆನಾ ಈ ಕಡೆ? ಯಾವುದಿಲ್ಲ. ಎಂ ಪವರ್ ಎಕ್ಸ್. ಲೆಂತ್ ಇಕ್ವೇಟ್ ಮಾಡಿ. ಎಲ್ ಇದೆ, ಇಲ್ಲಿ ಎಲ್ ಇದೆ. ಎಲ್ ಪವರ್ ವೈ ಪ್ಲಸ್ ಝೆಡ್. ಇಲ್ಲಿ ಟೈಮ್ ಇದೆನಾ? ಇಲ್ಲ. ದೇರ್ ಫೋರ್ ಟಿ ಪವರ್ minus 2z. Equate for mass. ಮಾಸ್ಗೆ ಎಷ್ಟು ಬರುತ್ತೆ? ಮಾಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟಿದೆ? 0 ಪವರ್ ಎಕ್ಸ್. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಒನ್ ಲೆಂತ್ಗೆ. ಲೆಂತ್ ಎಲ್ ಪವರ್ 0. ಇಲ್ಲಿ ಎಲ್ ವೈ ಪ್ಲಸ್ ಝೆಡ್ ಇದೆ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಝೆಡ್. ನೆಕ್ಸ್ಟ್ ಒನ್ ಟೈಮ್ಗೆ. ಲೆಫ್ಟ್ ಹ್ಯಾಂಡ್ ಸೈಡ್ ಟೈಮ್ ಪವರ್ ಎಷ್ಟಿದೆ? 1 ಈಸ್ ಈಕ್ವಲ್ ಟು ಟಿ ಎಷ್ಟಿದೆ? ಪವರ್ ಎಷ್ಟಿದೆ? ಮೈನಸ್ 2z. ದೇರ್ ಫೋರ್ ಝೆಡ್ ಈಸ್ ಈಕ್ವಲ್ ಟು minus 1/2. Therefore z y value ಎಷ್ಟಾಗುತ್ತೆ? minus 1/2. y will be 1/2. z will be minus 1/2. ಇವಾಗ ಏನ್ ಮಾಡ್ಬೇಕಂದ್ರೆ put this x y z value in equation 1. equation 1 ಏನ್ ಹೇಳುತ್ತೆ? ಗೊತ್ತಾ? equation 1 time period that is equal to k m power x l power y g power z, right? So t k as it is m power 0, l power y value is to 1/2 and g value g power z value minus 1/2. Nodi t k as it is m power 0 is nothing but 1 and l power 1/2 nothing but root. Idu ಕೆಳಗಡೆ ತಗೊಂಡೋದ್ರೆ ಏನಾಗುತ್ತೆ? root g ಆಗುತ್ತೆ. Therefore finally you will be getting k under square root l by g. And practically we are getting to know k is nothing but 2 pi. But it cannot be determined by using dimensional analysis. This is the one of the limitation that we cannot find the value of proportionality constant. Getting my point? Okay, let's move on to the next question. Convert from one system to another system.
that is force must be converted to CGS. ಅಂದ್ರೆ 1 Newton of force that is equal to dyne. ಅಂದ್ರೆ ಡೈನ್ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಫಾರ್ಮ್ನ ಯಾವ ಥರ ಬರೀಬೇಕು? N1 U1 that is equal to N2 U2. ಇಲ್ಲಿ CGS ಸಿಸ್ಟಮ್ ಏನು? ಡೈನ್ ಗೊತ್ತು. ಆ್ಯಂಡ್ N1 1 ನ್ಯೂಟನ್ ಕೊಟ್ಟಿರೋದು. 1 ನ್ಯೂಟನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 1 ನ್ಯೂಟನ್ ಕೊಟ್ಟಿರೋದು 1 ನ್ಯೂಟನ್. ದಿಸ್ ಇಸ್ ನಾಟ್ ಅ ನಂಬರ್, ಇಟ್ ಈಸ್ ದ ಯೂನಿಟ್. N2 ವಿ ಡು ನಾಟ್ ನೋ. U2 ನಮ್ಗೆ ಗೊತ್ತಿದೆ, ದಟ್ ಈಸ್ ದ ಡೈನ್. ರೈಟ್? ಡೈನ್ ಗೊತ್ತು. ಸೊ ಲೆಟ್ಸ್ find out this N2 value. Okay, so adike force in SI system that is equal to force in CGS system. What is the first step? Equate. Okay, so en madbeku force, it is the N1 U1 N2 U2 alva. N1 U1 that is equal to N2 U2. N1 value go to second third step. N1 value it is a 1 and U by the dimensional formula for force, that is M1 M power 1 L power 1 T power minus 2. This is in our first system. Second one N2 we do not know, and this is also dimensional formula for force is M1 L1 T power minus 2. This is in second system. Okay, steps are getting okay. So 1 2 3 third step ಆಯಿತು. Fourth step ಏನು ಮಾಡಬೇಕು ಗೊತ್ತಾ? Equate N2. So N2 ನ ಕನ್ಸಿಡರ್ ಮಾಡಿಕೊಂಡ್ರೆ ಏನು ಬರುತ್ತೆ? M1 divided by M2 power 1 for length L1 L2 power 1. ಇಲ್ಲಿ T1 divided by T2 power minus 2. ಇವಾಗ actual task N1 sorry 1 Newton ಯಾವ ಥರ ಬರಿಬೋದು? 1 kg meter per second square. 1 dyne ಯಾವ ಥರ ಬರಿಬೋದು? 1 gram centimeter per second square, right? ಇದನ್ನ ಮಾಡಬೇಕು. N2 that is equal to M1 ಅನ್ನೋದು SI ಸಿಸ್ಟಮ್ ಅಲ್ಲಿ ಇದೆ. ಮಾಸ್ ಯಾವುದರಲ್ಲಿದೆ? kg divided by M2 ಯಾವುದರಲ್ಲಿದೆ? CGS that is a gram power 1. ಲೆಂತ್ ಮೀಟರ್ ಅಲ್ಲಿದೆ, ರೈಟ್? ಮೀಟರ್. CGS ಸಿಸ್ಟಮ್ ಸೆಂಟಿಮೀಟರ್ power 1. ಟೈಮ್ ಎಲ್ಲಿ? ಸೆಕೆಂಡ್ ಮತ್ತೆ ಸೆಕೆಂಡ್ power minus 2. Getting my point? Okay, mass it is in terms of a SI unit, mass in terms of a CGS unit. Length in terms of a SI system, L2 it is in terms of CGS system. In the same way time ಇವಾಗ ಏನು ಮಾಡಬೇಕು? N2 1 kg CGS unit ಕನ್ವರ್ಟ್ ಮಾಡಬೇಕು. therefore 1 kg ನ 10 power 3 grams ಅಂತ ಬರಿಬೋದಾ? ಗ್ರಾಮ್ಸ್. ನೆಕ್ಸ್ಟ್ ಒನ್ ಮೀಟರ್ನ 10 power 2 ಸೆಂಟಿಮೀಟರ್ ಅಂತ ಬರಿಬೋದಾ? ಎಸ್, ಸೆಂಟಿಮೀಟರ್ power 1. ಅದೇ ರೀತಿ ಸೆಕೆಂಡ್ ಅಂಡ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್, therefore still it is a minus 2. okay, ಇಲ್ಲಿ ಸಿಂಪ್ಲಿಫೈ ಮಾಡೋಣ. N2 that is equal to G get cancel, centimeter get cancel. How much you are getting? 10 power 3 power 1, 10 power 2 power 1. ಇಲ್ಲಿ 1 power minus 2 ಅಂದರೆ 1 square ಅಂತ ಬರೀಬೋದಾ? 1 square still it is a 1. What is the value of N2? It is a 10 power 3 into 10 power 2. Therefore, it is a 10 power 5. N2 value, it is a 10 power 5. ಈ ಥರ ಯೂನಿಟ್ಸ್ನ ಕನ್ವರ್ಟ್ ಮಾಡ್ಬೋದು. Therefore, the value of N2, that is a 10 power 5. 10 power 5. ಅರ್ಥ ಆಯ್ತಾ? Let's move on to the next question ಅಥವಾ next slide. ಸೊ ಲಿಮಿಟೇಷನ್ ಏನು ಹೇಳುತ್ತೆ? ಇಟ್ ಕೆನಾಟ್ ಡಿರೈವ್ ಡೈಮೆನ್ಷನ್ಲೆಸ್ ಫಂಕ್ಷನ್. ಡೈಮೆನ್ಷನ್ಲೆಸ್ ಫಂಕ್ಷನ್ ಅಂದರೆ ರೇಷಿಯೋ ಆಫ್ ಸೇಮ್ ಕ್ವಾಂಟಿಟೀಸ್, ಅವುಗಳನ್ನ ಡಿರೈವ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಇಟ್ ಕೆನಾಟ್ ಡಿರೈವ್ ಇಫ್ ಕ್ವಾಂಟಿಟಿ ಡಿಪೆಂಡ್ಸ್ ಆನ್ ಟೂ ಸೇಮ್ ಕ್ವಾಂಟಿಟೀಸ್. ಎನರ್ಜಿ ಅವುಗಳನ್ನ ಡಿರೈವ್ ಮಾಡೋಕ್ಕಾಗಲ್ಲ ಡೈಮೆನ್ಷನಲ್ ಫಾರ್ಮುಲೆಯಿಂದ. ನೆಕ್ಸ್ಟ್ ಒನ್, ಇಟ್ ಕೆನಾಟ್ ಡಿರೈವ್ ಫಂಕ್ಷನ್ ಡಿಪೆಂಡ್ಸ್ ಅಪಾನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆರ್ ಲಾಗ್ ಮತ್ತೆ ಎಕ್ಸ್ಪೊನೆನ್ಷಿಯಲ್. ಈ ಮೂರು ಇದೆಯಲ್ಲ, ಇವುಗಳ ಮೇಲೆ ಇದ್ದರೆ ಇಟ್ ಕೆನಾಟ್ ಡಿರೈವ್ ಫಾರ್ಮುಲಾ ಅಥವಾ ಡೈಮೆನ್ಷನಲ್ ಅನಾಲಿಸಿಸ್ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ದ ವ್ಯಾಲ್ಯೂ ಪ್ರಪೋರ್ಷನಲ್ ಕಾನ್ಸ್ಟೆಂಟ್, ಜಸ್ಟ್ ನಾವು ಟೈಮ್ ಪೀರಿಯಡ್ ಫೈಂಡ್ ಮಾಡಿದ್ವಲ್ಲ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ? ವಿ ಡು ನಾಟ್ ನೋ, ಬಟ್ ಪ್ರಾಕ್ಟಿಕಲಿ ಕೆ ಈಸ್ ಈಕ್ವಲ್ ಟು 2π. ಬಟ್ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್ ವಿ ಕೆನಾಟ್ ಫೈಂಡ್ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್. ಗೆಟಿಂಗ್ ಮೈ ಪಾಯಿಂಟ್? ನೆಕ್ಸ್ಟ್,
ಇಟ್ ಕೆನಾಟ್ ಡಿರೈವ್ ಫಾರ್ಮುಲಾ ಹ್ಯಾವ್ ಆಡ್ ಆರ್ ಸಬ್ಟ್ರಾಕ್ಟ್. ಫಾರ್ಮುಲಾಗೆ ಯಾವುದಾದ್ರೂ ಆಡ್ ಅಥವಾ ಸಬ್ಟ್ರಾಕ್ಟ್ ಇದ್ರೆ, ಫಾರ್ ಎಕ್ಸಾಂಪಲ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಥವಾ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್, ಈ ತರ ಫಾರ್ಮುಲಾಸ್ ಇದ್ರೆ it cannot be derived using dimensional analysis. Getting my point? Okay, let's move on to the next one. Significant figures. Significant figures ಅಂದ್ರೆ ಏನು? Uncertain digit ಅಂತ. ಮತ್ತೆ certain ಮತ್ತೆ uncertain digit ಅಂದ್ರೆ ಏನು? ಇಲ್ಲಿ certain digit ಅಂತಂದ್ರೆ we have a confidence in it. Uncertain digit we do not have any confidence on it. ಅವುಗಳನ್ನ ನಾವು ಡಿಫ್ರೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ಸರ್ಟೆನ್ ಡಿಜಿಟ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ಬಿಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಮಗೆ ಆಲ್ ಸರ್ಟೆನ್ ಡಿಜಿಟ್ಸ್ ಅಂಡ್ ಒನ್ ಅನ್ಸರ್ಟೆನ್ ಡಿಜಿಟ್ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ಕಾಂಬಿನೇಷನ್ ಇರುತ್ತೆ. ಇಲ್ಲಿ ಕಾಂಬಿನೇಷನ್ ಸರ್ಟೆನ್ ಡಿಜಿಟ್ ಮತ್ತೆ ಅನ್ಸರ್ಟೆನ್ ಡಿಜಿಟ್, ಆ ಕಾಂಬಿನೇಷನ್ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕರಿತೀವಿ. ಅದರಲ್ಲಿ ಸಿಗ್ನಿಫಿಕೆಂಟ್ ನಂಬರ್ನ ಫೈಂಡ್ ಮಾಡಬೇಕು. ಅದು ಹೇಗೆ ಫೈಂಡ್ ಮಾಡಬೇಕು ಅನ್ನೋದು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಫಸ್ಟ್ ಒನ್, ಆಲ್ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಇಲ್ಲಿ ನೋಡಿ 2 4 3, ಇಲ್ಲಿ 3 4 2 ಅನ್ನೋದು ನಾನ್ ಝೀರೋ. ದೇರ್ ಫಾರ್ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ಸಿಗ್ನಿಫಿಕೆಂಟ್ ನಂಬರ್ಸ್? ಇಟ್ ಈಸ್ ಅ 3, ರೈಟ್? ಫಾರ್ ವಾಟ್ ಅಬೌಟ್ ದಿಸ್ ಒನ್? ಇಟ್ ಈಸ್ ಆಲ್ಸೋ 3. ನಾನ್ ಝೀರೋಸ್ 3, ಇಟ್ ಈಸ್ ಆಲ್ಸೋ ನಾನ್ ಝೀರೋ 3, ಇಟ್ ಈಸ್ ಆಲ್ಸೋ ನಾನ್ ಝೀರೋ 2. ಹೌ ಮೆನಿ ನಂಬರ್ಸ್ ಆರ್ 2? ಇಲ್ಲಿ ಎಷ್ಟು ನಂಬರ್ ಇದೆ? 3. 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 ದೇರ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್ is a 3, significant number ಅಂತ ಹೇಳ್ಬೋದು. ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ? ಆಲ್ ಝೀರೋ ಬಿಟ್ವೀನ್ ನಾನ್ ಝೀರೋ ಆರ್ ಸಿಗ್ನಿಫಿಕೆಂಟ್. ದೇರ್ ಫಾರ್ ವಾಟ್ ಇಸ್ ದ ನಂಬರ್ ಆಫ್ ದಿಸ್? 3 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಎಷ್ಟಿದೆ? 5 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಎಷ್ಟಿದೆ? 3 ಸಿಗ್ನಿಫಿಕೆಂಟ್ ಫಿಗರ್. ಬಿಕಾಸ್ ಝೀರೋ ಈಸ್ ಇನ್ ಬಿಟ್ವೀನ್ ನಾನ್ ಝೀರೋ ನಂಬರ್ಸ್. 9 and 1 ಆರ್ ನಾನ್ ಝೀರೋ, ದೇರ್ ಫಾರ್ ಇಟ್ ಈಸ್ ಆಲ್ಸೋ 3. 1 and 3 ನಾನ್ ಝೀರೋ, ದೇರ್ ಫಾರ್ ಇನ್ ಬಿಟ್ವೀನ್ these it is the 0, therefore it is also 3 significant figures. Okay, the trial zero without a decimal is insignificant. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ದೇರ್ ಫೋರ್ ಈ ಎರಡನ್ನು ಇಲ್ಲಿ 2 ಮತ್ತೆ ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ದೇರ್ ಫೋರ್ ಇಲ್ಲೆಷ್ಟು? ಓನ್ಲಿ 1 ಡಿಜಿಟ್, ದಟ್ ಈಸ್ ಅ ನಾನ್ ಝೀರೋ. 1 ಸಿಗ್ನಿಫಿಕೆಂಟ್ ಫಿಗರ್, ಇಟ್ ಈಸ್ ಆಲ್ಸೋ 1 ಸಿಗ್ನಿಫಿಕೆಂಟ್ ಫಿಗರ್. ಗೆಟಿಂಗ್ ಮೈ ಪಾಯಿಂಟ್? ವಾಟ್ ಇಫ್ 5.00 ಅಥವಾ 1.00 ಇದ್ರೆ ಇಟ್ ಈಸ್ ದ 3, ಇಟ್ ಈಸ್ ಆಲ್ಸೋ 3. ಗೆಟಿಂಗ್ ಮೈ ಪಾಯಿಂಟ್? ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದ್ರೆ it is not a significant, insignificant ಹೇಳ್ಬೋದು. ನೆಕ್ಸ್ಟ್ ಒನ್, ಆಫ್ಟರ್ ಡೆಸಿಮಲ್ ಪ್ಲೇಸ್ ಆಲ್ ಝೀರೋಸ್ ಆರ್ ಇನ್ಸಿಗ್ನಿಫಿಕೆಂಟ್. ಆಫ್ಟರ್ ಡೆಸಿಮಲ್ ಪಾಯಿಂಟ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇಲ್ಲಿ ಝೀರೋಸ್ ಇದೆ 3. ಎಷ್ಟಾಯ್ತು? 1 2 3. ಇಲ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಝೀರೋಸ್ ಇದೆ, ನಾನ್ ಝೀರೋಸ್ 1 2 3 4, ಇಟ್ ಈಸ್ ಅ 4 and 2.00 ಇಲ್ಲಿ ಎಷ್ಟಿದೆ? 3. ಗೆಟಿಂಗ್ ಮೈ ಪಾಯಿಂಟ್? ಅದೇ ರೀತಿ ಇಫ್ ದ ನಂಬರ್ಸ್ ಈಸ್ ಲೆಸ್ ದೆನ್ 1, ದೆನ್ ಲೆಫ್ಟ್ ಆಫ್ ದ ಫಸ್ಟ್ ನಾನ್ ಡಿಜಿಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಇಲ್ಲಿ ನೋಡಿ, ಇಟ್ ಇಸ್ 0.034, ಇಟ್ ಇಸ್ ಲೆಸ್ ದೆನ್ 1 ಅಲ್ವಾ? ಸೊ ಇಲ್ಲಿ ನೋಡಿ, ನಾನ್ ಝೀರೋ ಅಂತಂದ್ರೆ ಲೆಫ್ಟ್ ಆಫ್ ಅಂದ್ರೆ ಫಿಗರ್ ಅಲ್ಲಿ ಇಲ್ಲಿ ಲೆಫ್ಟ್ ನಂಬರ್ ನಾನ್ ಝೀರೋ, ಈ ಕಡೆ ಎಲ್ಲ ಝೀರೋಸ್ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಎ ಇನ್ಸಿಗ್ನಿಫಿಕೆಂಟ್. ದೇರ್ ಫೋರ್ ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ನಂಬರ್ ಆಫ್ ದಿಸ್? ಇಟ್ ಈಸ್ ಎ 2. ಇಲ್ಲಿ ಎಷ್ಟಿದೆ? ಇಲ್ಲಿ ಝೀರೋ ಇದೆ ಅಗೇನ್, ಬಟ್ ಇಲ್ಲಿ ನಾನ್ ಝೀರೋಸ್ ಇದೆ. ಸೊ ಇಲ್ಲಿ ಫೈನಲಿ ನಾನ್ ಝೀರೋ, ಲೆಫ್ಟ್ ಆಫ್ ದ ನಾನ್ ಝೀರೋಸ್ ಆಲ್ ಇನ್ಸಿಗ್ನಿಫಿಕೆಂಟ್. ದೇರ್ ಫೋರ್ ಎಷ್ಟು ನಂಬರ್ ಇದೆ? 1 2 3 4, ದೇರ್ ಫೋರ್ ಇಟ್ ಈಸ್ ಅ 4. ರೂಲ್ಸ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಫಾರ್ ಎಕ್ಸಾಕ್ಟ್ ನಂಬರ್ ಸಿಗ್ನಿಫಿಕೆಂಟ್ ಡಿಜಿಟ್ ಇನ್ ಇನ್ಫೈನೈಟ್. 1 2 3 4 ಪ್ಯೂರ್ ನಂಬರ್ ಇರುತ್ತಲ್ಲ, ಅವಕ್ಕೆಲ್ಲ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ನಂಬರ್. ಓಕೆ, ನೆಕ್ಸ್ಟ್, ಎಕ್ಸ್ಪೋನೆನ್ಷಿಯಲ್ ಪವರ್ ಡಸ್ ನಾಟ್ ಅಫೆಕ್ಟ್ ಸಿಗ್ನಿಫಿಕೆಂಟ್ ಫಿಗರ್. ಎಕ್ಸಾಂಪಲ್ 1.23 ಇದು ಇನ್ಸಿಗ್ನಿಫಿಕೆಂಟ್. 10 power 3 ಇನ್ಸಿಗ್ನಿಫಿಕೆಂಟ್. ದೇರ್ ಫೋರ್ 10 power ಎಷ್ಟೇ ವ್ಯಾಲ್ಯೂಸ್ ಆಗಿರಲಿ, ಅದು ಮೈನಸ್ ಆಗಿರಲಿ ಅಥವಾ ಪ್ಲಸ್ ಆಗಿರಲಿ, ಅವೆಲ್ಲ ಇನ್ಸಿಗ್ನಿಫಿಕೆಂಟ್ ನಂಬರ್. ದೇರ್ ಫೋರ್ ಎಷ್ಟಿದೆ ಇಲ್ಲಿ? 1.23 ಅಂದ್ರೆ 3 ಡಿಜಿಟ್ ನಂಬರ್, ಇಲ್ಲಿ 2 ಡಿಜಿಟ್ ನಂಬರ್. ದೇರ್ ಫೋರ್ ಸಿಗ್ನಿಫಿಕೆಂಟ್ ನಂಬರ್ಸ್ ಆರ್ 3 and 2. ಗೆಟಿಂಗ್ ಮೈ ಪಾಯಿಂಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದಟ್ ಈಸ್ ಇಫ್ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್, ಕಾನ್ಸೆಪ್ಟ್ is round up. This is the last concept. Okay, if the digit to be rounded off is more than 5, then preceding digit, preceding ಅಂತಂದ್ರೆ ಹಿಂದೆ ಇರೋ ನಂಬರ್ digit is increased by 1. ನೋಡಿ 3.77, ಲಾಸ್ಟ್ ನಂಬರ್ ನೋಡಿ ಎಷ್ಟಿದೆ? 7. Is it more than 5 or less than 5? More than 5. Therefore preceding digit ಅಂದ್ರೆ ಇದು ಎಷ್ಟು ಇನ್ಕ್ರೀಸ್ ಮಾಡಬೇಕು? 1. Therefore we can round it off to 8, 3.8. ಇಲ್ಲಿ 2.16, ಲಾಸ್ಟ್ ನಂಬರ್, ಲಾಸ್ಟ್ ಡಿಜಿಟ್ ಎಷ್ಟಿದೆ? 6. 6 is more than 5. Therefore preceding digit increased by 1. ಏನಾಗುತ್ತೆ? ಇದಕ್ಕೆ 2.2.
Okay, rounded off rules. Next one, if the digit to be round off is less than 5 ಇದ್ರೆ then preceding digit left unchanged ಅಂದ್ರೆ ಹಿಂದೆ ಇರುವ ನಂಬರ್ ಹಾಗೆ ಬಿಡಬೇಕು. ಏನು ಹೇಳುತ್ತೆ? 3.74 ಲಾಸ್ಟ್ ನಂಬರ್ ಎಷ್ಟಿದೆ? 4 which is less than 5. therefore preceding digit leave unchanged ಅಂದ್ರೆ 3.7 as it is ಇಡಬೇಕು. ಲಾಸ್ಟ್ ನಂಬರ್ ಎಲಿಮಿನೇಟ್ ಮಾಡಬೇಕು. ಇಲ್ಲಿ 2.13 ಇಲ್ಲಿ 3 is less than 5 ಲಾಸ್ಟ್ ನಂಬರ್ ನೋಡಬೇಕು. 3 is less than 5 therefore preceding digit that is a 1 leave as it is, that therefore 2.1. this is how you have to round off. Okay, the last one, if the digit to be round off is exactly 5. okay, round off number ಏನಿದೆಯಲ್ಲ ಅದು round off ಮಾಡಬೇಕಾದ್ರೆ exact 5 ಇದ್ರೆ ಏನು ಮಾಡಬೇಕು? preceding digit is increased by 1. okay, it is on ಅಲ್ಲ, it is 1 if it is odd and is left unchanged if it is a even. ನೋಡಿ ಲಾಸ್ಟ್ ಡಿಜಿಟ್ ಏನಿದೆ 5 ಇದೆ, ಇಲ್ಲೂ 5 ಇದೆ. ಸೊ ಪ್ರಿಸಿಡಿಂಗ್ ಡಿಜಿಟ್ ಎಷ್ಟಿದೆ? 1. ಇಟ್ ಈಸ್ ದ ಆಡ್ ಆರ್ ಈವನ್? ಇಟ್ ಈಸ್ ಎ ಆಡ್ ಅಲ್ವಾ? ಆಡ್ ಇದ್ರೆ ಇನ್ಕ್ರೀಸ್ ಬೈ 1. ಇನ್ಕ್ರೀಸ್ ಬೈ 1 ಇಫ್ ಇಟ್ ಇಸ್ ಎ ಆಡ್. ಸೊ ದೇರ್ಫೋರ್ ಯಾವ ತರ ಬರಿಬಹುದು? 3.2. ರೈಟ್. ನೆಕ್ಸ್ಟ್ ಒನ್, ಇಫ್ ಇಟ್ ಈಸ್ ಈವನ್, if it is a even, left unchanged if it is a even. 5 ಇದೆ, preceding digit 2 ಇದೆ. 2, 4, 6, 8, 10 all these are even number, therefore leave unchanged. 3.2. this is how you have to round off. Getting my point? Okay, so ಇಷ್ಟ ಆಯ್ತು. So let's move on to the questioning part. The physical quantity which is measured in the unit of Weber per ampere. ನೋಡಿ, self inductance. Self inductance is given by magnetic flux divided by current. ಇದಕ್ಕೆ mutual inductance M that is equal to magnetic flux divided by current. ಆದಮೇಲೆ magnetic flux is given by magnetic field into area, right? magnitude wise I am writing. okay, so ಇಲ್ಲಿ magnetic flux ಅನ್ನೋದನ್ನ ವೇಬರ್ ಅಲ್ಲಿ ಮೆಜರ್ ಮಾಡ್ತೀವಿ, right? ವೇಬರ್, current na ampere, therefore it is a Weber per ampere. Getting my point? Formulas ನೆನಪಿರಬೇಕು. ಇದಕ್ಕೆ ಸೇಮ್ Weber divided by ampere, therefore Weber per ampere. ಇದಕ್ಕೆ ಏನು ಬರೀತೀವಿ? It is just a Weber. Therefore which is the right answer for this Weber per ampere? So this is the right answer, that is option A and B. Got it? Okay, next one. If P, Q and R physical quantities having different dimension, not the same dimension, which of the following combinations can never be meaningful quantity? So according to homogeneity principle, ಏನು ಹೇಳುತ್ತೆ? same quantities can be added or subtracted directly. If the dimensions having different, if the physical quantities having different dimensions, then this addition ಮತ್ತೆ subtraction ಏನಿದೆಯಲ್ಲ, directly we cannot do it. Therefore ನೋಡಿ, P minus Q different dimensions cannot add subtract directly according to homogeneity principle. So this is our right answer. directly PQ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮತ್ತೆ ಸಬ್ಟ್ರಾಕ್ಟ್ ಮಾಡಬಹುದು, ಇಟ್ ಈಸ್ ಪಾಸಿಬಲ್. ಇಲ್ಲಿ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಬಹುದು, ಎಸ್ ಇಟ್ ಈಸ್ ಪಾಸಿಬಲ್. ಇಲ್ಲಿ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಬಹುದು, ಎಸ್ ಇಟ್ ಈಸ್ ಪಾಸಿಬಲ್. ಬಟ್ ಇಲ್ಲಿ ಫಸ್ಟ್ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಬಹುದು. ಬಟ್ ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, directly they are subtracting, which is having different dimension. It is meaningless. Meaningful, never be meaningful quantity. Let's move on to the next question. Dimensions of the ratio of a magnetic flux and permeability. So magnetic flux and permeability. So first one, magnetic flux ಬಗ್ಗೆ ಮಾತಾಡಿದ್ರೆ B into A, right? B ಅಂದ್ರೆ it is a magnetic field. It is given by force, ಗೊತ್ತಲ್ವಾ? Q into V into B. ನಮಗೆ B ಬೇಕು, therefore F divided by QV, right? ಇಲ್ಲಿ ಬರೀತೀನಿ, F A divided by QV. Dimensional formula for this. Dimensional formula. F ಏನು ಬರೀತೀವಿ? M1 L1 T power minus 2 area L power 2 and Q charge ಏನು ಬರೀತೀವಿ? AT, right? ಯಾಕೆ? Q is given by I into T ಅಲ್ವಾ, or I is equal to Q divided by T, rate of flow of charge. Next V ಅನ್ನೋದು velocity, L power 1 T power minus 1. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರೆಯೋದಾದ್ರೆ ಏನು ಬರೀಬೋದು? M power 1, ನೆಕ್ಸ್ಟ್ ಒನ್ L power 1, L power 2, L power 3 ಇದೆ,
L power 3 T power minus 2 divided by A. Next one, T power 1 T power minus 2 ಇದೆ. ಸಾರಿ, T power 1 T power minus 1 ಇದೆ, ಕ್ಯಾನ್ಸಲ್ ಆಗುತ್ತೆ. therefore L power 1 A power 1, ರೈಟ್? ಇವುಗಳನ್ನ ಮೇಲೆ ತೊಗೊಂಡು ಬರೋಣ. ಏನಾಗುತ್ತೆ? M power 1 L power 3 T power minus 2, ಇಲ್ಲಿ A power minus 1 L power minus 1. ಸೊ ಸಿಂಪ್ಲಿಫೈ ಮಾಡಿದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ M power 1, ಇಲ್ಲಿ ಪವರ್ 3 ಇದೆ, ಪವರ್ ಮೈನಸ್ 1 ಇದೆ. therefore L power 2 T power minus 2 A power minus 1. ಗಾಟ್ ಇಟ್? ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಮೆಬಿಲಿಟಿ. ಪರ್ಮೆಬಿಲಿಟಿ ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾವುದು? ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಎಫ್ ಮ್ಯೂ ಡಿವೈಡೆಡ್ ಬೈ 2 pi ದಟ್ ಈಸ್ ಈಕ್ವಲ್ ಟು I1 I2 ಡಿವೈಡೆಡ್ ಬೈ ರೇಡಿಯಸ್, ಅಥವಾ ಸಪರೇಷನ್ ಬಿಟ್ವೀನ್ ಟೂ ಕಂಡಕ್ಟರ್ಸ್. ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡ್ಬೋದು. ಅಥವಾ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ದಟ್ ಈಸ್ ಈಕ್ವಲ್ ಟು IDL ಡಿವೈಡೆಡ್ ಬೈ ಐಡಿಯಲ್ ಸೈನ್ ಡೀಟಾ ಡಿವೈಡೆಡ್ ಬೈ ಆರ್. ಈ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ಯೂಸ್ ಮಾಡಿ. ಸೊ ನನಗೆ ಇದು ಈಸಿ ಆಗುತ್ತೆ, ಯಾಕೆಂದರೆ ಎಲ್ ಎಲ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದರೆ ಡೈಮೆನ್ಷನ್ ಆಫ್ ಲೆಂತ್ ಎಲ್, ಡೈಮೆನ್ಷನ್ ಆಫ್ ಸಪರೇಷನ್ ಇಸ್ ಆಲ್ಸೋ ಎಲ್. therefore ಐ ನೀಡ್ ಮ್ಯೂ. ಮ್ಯೂ ಇಸ್ ಈಕ್ವಲ್, ದಿಸ್ ಇಸ್ ಅ ಮ್ಯೂ, ಓಕೆ, ದಿಸ್ ಇಸ್ ಆಲ್ಸೋ ಮ್ಯೂ ನಾಟ್. ಸೊ ಮ್ಯೂ ಅಂತ ಕೊಟ್ಟಿದ್ದಾರೆ. ಪರ್ಮೆಬಿಲಿಟಿ, ಓಕೆ, ಇಲ್ಲಿ ಫ್ರೀ ಸ್ಪೇಸ ಅಥವಾ ರಿಲೇಟಿವ್ ಪರ್ಮೆಬಿಲಿಟಿ ಅಂತ ಕೊಟ್ಟಿಲ್ಲ, ಜಸ್ಟ್ ಪರ್ಮೆಬಿಲಿಟಿ ಅಂತ ಕೊಟ್ಟಿರೋದು. ಸೊ ಇಲ್ಲಿ ನಾನು ಈ ಮ್ಯೂ ನಾಟ್ ವ್ಯಾಲ್ಯೂ ಫೈಂಡ್ ಮಾಡ್ತೀನಿ. ಎಷ್ಟಾಗುತ್ತೆ? ಎಫ್ ಡಿವೈಡೆಡ್ ಬೈ I1 I2, ರೈಟ್? ಯಾಕೆ? ಈ 2 pi ಅನ್ನೋದು ಕಾನ್ಸ್ಟೆಂಟ್. therefore M power 1 L power 1 T power minus 2 divided by ampere square. Dimensional formula, okay? Dimensional formula of a mu naught, that is equal to M power 1 L power 1 T power minus 2 A power minus 2, okay? ಅವರು ರೇಷೋ ಕೇಳ್ತಿರೋದು, ರೇಷೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ divided by permeability. That is nothing but mu only. ಎಷ್ಟಿದೆ? M power 1 L power 2 T power minus 2 A power minus 1 divided by M power 1 L power 1 T power minus 2 and A power minus 2. ನೀವು ನೋಡ್ಬೋದು. ಸೊ M and M get cancel. ಇಲ್ಲಿ L 1 ಹೋಗುತ್ತೆ, ಇಲ್ಲಿ 1 ಉಳಿಯುತ್ತೆ. ಆಮೇಲೆ T power minus 2 T power minus 2, ಇಲ್ಲಿ -1 ಇದೆ, ಈ ಕಡೆ ಮೇಲೆ ಹೋದ್ರೆ ಏನಾಗುತ್ತೆ? +1 ಆಗುತ್ತೆ. therefore M power 0 L power 1 T power 0 A power 1. okay, this is the ratio. M power 0 L power 1 T power 0 A power 1. therefore your right answer is option A. okay, let's move on to the next question. That is, a substance of mass 49.53 gram occupies 1.5 centimeter cube of volume. The density of a substance in gram per centimeter cube with the correct number of a significant figure. So density is given by mass over volume. So mass ಎಷ್ಟಿದೆ? 49.53 grams. Next one 1.5 centimeter cube. Simplify ಮಾಡಿದ್ರೆ ಎಷ್ಟು ಬರುತ್ತೆ? Simplify ಮಾಡಿದ್ರೆ so 49.53 divided by 1.5 ಎಷ್ಟು ಬರುತ್ತೆ? 33.02 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿರೋದು. ಸೊ ಇಲ್ಲಿ ನಂಬರ್ ನೋಡಿ 33.02. ಸೊ ಲಾಸ್ಟ್ ಡಿಜಿಟ್ ನೋಡಿ 2 ಇದೆ, ವಿಚ್ ಇಸ್ ಲೆಸ್ ದೆನ್ 2 is less than 5 ಅಲ್ವಾ? ಸೊ ಪ್ರಿಸೈಡಿಂಗ್ ನಂಬರ್ ಏನಾಗುತ್ತೆ? ಆಸ್ ಇಟ್ ಈಸ್ ಆಗಿರುತ್ತೆ. ಸೊ 33.0. therefore which is the right answer? 33.2, it is wrong. 3.32, it is also wrong. 33.02, it is a number but not significant. And 33.0, yes, this is our answer. Okay, let's move on to the next question. That is, SI unit of a specific heat capacity. Heat capacity, amount of heat contained by the body. ಯಾವ್ದು ಏನು ಹೇಳುತ್ತೆ? MC delta T, right? So ಇಲ್ಲಿ C ಅನ್ನೋದು specific heat capacity. therefore C ಬೇಕು. therefore Q divided by M delta T. So C, that is equal to Q ಅನ್ನೋದು SI unit is a joule. SI unit of heat energy joule divided by mass, it is a kg, and delta T ಅನ್ನೋದು change in temperature, that is a Kelvin. ಮೇಲ್ಗಡೆ ತಗೊಂಡೋದ್ರೆ ಏನಾಗುತ್ತೆ? specific heat capacity unit is joule per kg per Kelvin, right? ಅಥವಾ joule per kg
ಪರ್ ಕೆಲ್ವಿನ್ ಅಂತಾನು ಬರೀಬಹುದು. ವಿಚ್ ಇಸ್ ದ ರೈಟ್ ಆನ್ಸರ್? ಜಾಲ್ ಪರ್ ಕೆಲ್ವಿನ್? ನೋ. ಜಾಲ್ ಪರ್ ಕೆಜಿ? ನೋ. ಜಾಲ್ ಪರ್ ಮೋಲ್ ಪರ್ ಕೆಲ್ವಿನ್? It is a mole, but not SI unit, right? They are asking in terms of SI unit. Joule per kg per Kelvin. Yes, this is our right answer. Okay? ಅರ್ಥ ಆಗ್ತಿದ್ನಾ? So let's move on to the next question. That is, a ratio of the dimensions of a Planck's constant and that of moment of inertia has the dimensions of. So dimensions ಬಗ್ಗೆ ಮಾತಾಡ್ತಿರೋದು. Therefore, first one by Planck's constant ಗೆ ಇಲ್ಲಿ h ನಮಗೆ ಬೇಕು. h is equal to E divided by nu. It is the frequency. Okay. So h, dimensions of h, it is m power 1, L power 2, T power minus 2. Dimensional formula for energy. And the frequency, it is a frequency. Okay. It is the frequency T power minus 1. Okay. ಅದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? Dimensions of h is equal to m power 1, L power 2, T power minus 1 ಆಗುತ್ತೆ. ನೆಕ್ಸ್ಟ್ ಯಾವುದು? ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ I is equal to mr square. Okay, mr square. mr square. So ಇಲ್ಲಿ m ಅನ್ನೋದು ಡೈಮೆನ್ಷನಲ್ ಫಾರ್ಮುಲಾ ಬರೆಯೋಣ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ. m ಅನ್ನೋದು ಮಾಸ್, r ಅನ್ನೋದು ಲೆಂತ್, therefore L ಸ್ಕ್ವೇರ್. ರೈಟ್. ಸೊ ಇವಾಗ ರೇಷಿಯೋ ಕೇಳ್ತಿರತ್ತಾನೆ. ರೇಷಿಯೋ ಆಫ್ h and I. What is the dimensional formula of h? M power 1, L power 2, T power minus 1 divided by, it is m power 1, L power 2. L power 2. ಇಲ್ಲಿ ನೋಡ್ಬೋದು, this L and this L get cancelled, this m1 get cancelled, the remaining is T power minus 1. ಅಂದ್ರೆ ಯೂನಿಟ್ is per second. ಈ per second ನ hertz ಅಂತಾನು ಬರಿಬೋದು, ರೈಟ್? per second na hertz anta baribodu. Hertz is the SI unit of a frequency, right? SI unit of a frequency. Therefore, right answer is frequency. Option D. Okay. Next. Which one of the following is not correct? Formula of a thermal conductivity. K is m power 1, L power 1, T power minus 3, K power minus 1. Formula nododadre, thermal conductivity. Q is equal to K area, change in temperature, time divided by length. Okay. So idu thermal conductivity. This K is a thermal conductivity. Therefore, K is equal to QL divided by A delta T. ಇವಾಗ ನೋಡಿ, ಇದೇನಾಗುತ್ತೆ? m power 1. It is a heat energy ಅಲ್ವಾ? m power 1, L power 2, T power minus 2. ಇಲ್ಲಿ L ಅನ್ನೋದು ಲೆಂತ್, L power 1 divided by area, L power 2, delta T ಅಂದ್ರೆ change in temperature, that is a Kelvin, and time is T power 1. Right? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ K is equal to m power 1, L power 2 to get cancel, L power 1, next one, ಇಲ್ಲಿ 1 ಇದೆ, ಮೇಲ್ಗಡೆ ಹೋದ್ರೆ T power minus 3, okay, and T power minus 3, and last one K power minus 1. Dimensional formula for K. m power 1, L power 1, T power minus 3, ಇದು ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಒನ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ನೆನಪಿದೆಯಲ್ಲ? ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಓವರ್ ಕ್ಯೂ, ರೈಟ್? ಚಾರ್ಜ್, ಇಟ್ ಈಸ್ ವರ್ಕ್ ಡನ್ ನಥಿಂಗ್ ಬಟ್ ಎನರ್ಜಿ ಓನ್ಲಿ. m power 1, L power 2, T power minus 2 divided by charge, it is a 80, ರೈಟ್? ಸೊ ಇದನ್ನ ನ್ಯೂಮಿನೇಟರ್ ತೊಗೊಂಡೋದ್ರೆ ಏನಾಗುತ್ತೆ? m power 1, L power 2, T power minus 3, A power minus 1. m power 1, L power 2, T power minus 3, A power 1. This is also right. And next one, of a free space. Already calculate ಮಾಡಿದ್ವಿ. Free space. Previous slide. m power 1, L power 1, T power minus 2, A power minus 2. Okay. m power 1, L power 1, m power 1, L power 1, T power minus 2, T power, A power minus 2. This is also right. Okay. And dimensional formula of RC circuit ಬಗ್ಗೆ ಗೊತ್ತಲ್ಲ? That is nothing but a T. Right? A resonance condition. So ಇಲ್ಲಿ T ಅಂತಂದ್ರೆ time. Therefore, T power 1 ಬರಬೇಕು. ಬಟ್ ಇಲ್ಲೇನಾಗಿದೆ, ಇದನ್ನ ಫುಲ್ ಫಾರ್ಮ್ ಅಲ್ಲಿ ಬರೆದ್ರೆ m power 0,
ಎಲ್ ಪವರ್ 0 ಟಿ ಪವರ್ 1 ಆಗಬೇಕು. ಬಟ್ ಇಲ್ಲಿ -1 ಆಗಿದೆ. ಹೆನ್ಸ್ ದಿಸ್ ಈಸ್ ಅ ರಾಂಗ್. ಓಕೆ, this is wrong. Hence, this is our right answer. Getting my point? Let's move on to the next question. That is, dimensional formula of a physical quantity is m power a, l power b, t power c. Then that physical quantity is spring constant. First one nodi, spring constant. Spring constant is given by minus kx, right? K is spring constant, therefore F divided by x. Already go to m power 1, l power 1, t power minus 2. It is the dimensional formula for force. X is the length, L power 1. L power 1, L power 1 get cancelled. K is m power 1, L power 0, t power minus 2. Compare this m power 1, L power 0, t power minus 2. This compare ಮಾಡಿ. A value ಎಷ್ಟಿದೆ 1, L value ಎಷ್ಟಿದೆ 0, t value ಎಷ್ಟಿದೆ that is the C value. This is the B value. Okay, this is C value, it is a minus 2. ಇಲ್ಲಿ ನೋಡೋಣ, A value 1, B value 0 ಇದೆ. But ಇಲ್ಲಿ -1 ಇದೆ. Hence it is wrong. Okay. Next one, surface tension. Surface tension value ಏನು? T is equal to force upon length. Same alva. Force upon length, force upon length. That is also m power 1, L power 0, t power minus 2. So here also A is correct. B is 0. Again it is -1. -2 correct ಆಗಿದೆ ಇವೆಲ್ಲ. C is -2 correct ಆಗಿದೆ. But B value is wrong. Next one, force. Force dimensional formula ಏನು ಹೇಳುತ್ತೆ? m power 1, L power 1, t power minus 2. So compare ಮಾಡಿ, A power 1, B power 1 and C power minus 2. ಎಷ್ಟಿದೆ? A power 1, B power 1, C power minus 2 ಇರಬೇಕು. ಬಟ್ ಇಲ್ಲಿ C ವ್ಯಾಲ್ಯೂ 2 ಇದೆ. ನೆಕ್ಸ್ಟ್ ಒನ್, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಏನು ಹೇಳುತ್ತೆ? 2π divided by t. So 2π ಅನ್ನೋದು ಕಾನ್ಸ್ಟೆಂಟ್, therefore 1 over time period 1. ಇದನ್ನ ನ್ಯೂಮರೇಟರ್ ತಂದ್ರೆ ಏನಾಗುತ್ತೆ? m power 0, L power 0, t power minus 1. ಸೊ ಎ ಬಿ ಸಿಗೆ ಕಂಪೇರ್ ಮಾಡಿ. A ವ್ಯಾಲ್ಯೂ ಎಷ್ಟಿದೆ 0, B ವ್ಯಾಲ್ಯೂ ಎಷ್ಟಿದೆ 0, C ವ್ಯಾಲ್ಯೂ ಎಷ್ಟಿದೆ -1. ನೋಡಿ, A value is 0, B value is 0, C value is -1. Hence our right answer is this option D. Let's move on to the next question. C is the capacitance and V be the electric potential, then dimensional formula of a CV square. CV square. CV square, capacitance, electric potential ನೆನಪಿದೆ ಅಂತಾನೆ. ಇಲ್ಲಿ electrical energy stored in a capacitor it is given by of CV square, right? CV square. ಇಲ್ಲಿ ಏನಾಗುತ್ತೆ? It is 1/2 is a constant. ನಮಗೆ CV square ಮಾತ್ರ ಬೇಕು. ಇಲ್ಲಿ CV square ಮಾತ್ರ ಕೇಳಿರೋದು. It is equivalent to energy. What is the dimensional formula for energy? Dimensional formula for energy, CV square, right? So that is given by m power 1, L power 2, t power minus 2. It is equivalent to energy ಅಂತಂದ್ರೆ ಆರಾಮ್ಸೆ ಬರಿಬಹುದು. ಆಲ್ಸೋ ಇನ್ ಟರ್ಮ್ಸ್ ಆಫ್ ಆಂಪಿಯರ್ ಅಂತ ಕೇಳಿದ್ದಾರೆ. therefore A power 0, right? ಎಲ್ಲಿದೆ? m power 1, L power 2, t power minus 2, A power 0. So hence right answer is option A. Okay, ಇಲ್ಲಿ ಆಂಪಿಯರ್ ಏನು ಇಲ್ಲ ವ್ಯಾಲ್ಯೂ, therefore ಇವೆರಡು ಎಲಿಮಿನೇಟ್ ಡೈರೆಕ್ಟ್ ಆಗಿ ಮಾಡ್ಬೋದು. 1 and 2 ಎಲಿಮಿನೇಟ್ ಡೈರೆಕ್ಟ್ ಆಗಿ ಮಾಡ್ಬೋದು. ಬಟ್ ಡೈರೆಕ್ಟ್ ಈಸಿಯಾಗಿ ಮೆಥಡ್ ಇದೆಯಲ್ಲ, ಡೈರೆಕ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಈಸ್ ದ ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್ ಆರ್ ಸೇಮ್ ಆಸ್ ದೋಸ್ ಆಫ್. ಇಲ್ಲಿ ಇಕ್ವೇಶನ್ ಕೊಟ್ಟಿದ್ದಾರೆ, ವಿಚ್ ಒನ್ ಇಸ್ ದ ರೈಟ್ ಅಂತ ನಾವು ಫೈಂಡ್ ಮಾಡಬೇಕು. ಸೊ ಕೆ ಅಲ್ಲ, ಇದು ಎಚ್ ಅಂತ ಅನ್ಕೊಳ್ಳಿ. ಎಚ್, ಇಟ್ ಈಸ್ ಅ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ಇ ಇಸ್ ದ ಚಾರ್ಜ್. ಸೊ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ, ರೈಟ್? ಏನು ಮಾಡಿದ್ದೀವಿ? ಫೈಂಡ್ H value, H value ನೋಡೋಣ. ಎಸ್, ಇಲ್ಲಿದೆ. H ವ್ಯಾಲ್ಯೂ ಏನು? m power 1, L power 2, t power minus 1. L power 1, 1 to 1. Okay, 1 to 1. ಸೊ ಇಲ್ಲಿ 1 to 1. Okay, so this is a dimensional formula for Planck's constants. And what about the charge? Charge can be written as Q. Q ಯಾವ ತರ ಬರೀಬಹುದು? I into T. What is the dimensional formula for I into T? It is AT. So ಇಲ್ಲಿ resistance formula, dimension formula find ಮಾಡಬೇಕು. resistance it is V divided by I, ಅಥವಾ R is equal to rho L divided by A ಇದಾದ್ರೂ ಮಾಡಬಹುದು. ಓಕೆ, ಬಟ್ ಇಲ್ಲಿ ನಮಗೆ ರೋ ಇಲ್ಲ, therefore we can go ahead with this. ಓಕೆ,
ಆರ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಆಲ್ರೆಡಿ ನಮಗೆ ವಿ ವ್ಯಾಲ್ಯೂ ಗೊತ್ತು. ಹೇಗೆ? ಇಟ್ ಈಸ್ ಎನರ್ಜಿ ಡಿವೈಡೆಡ್ ಬೈ AT. ಸೊ ಇಲ್ಲಿ ಇನ್ನಷ್ಟು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ವಿ ಡಿವೈಡೆಡ್ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 1/I ಅಂತ ಬರಿಬೋದು, ರೈಟ್? ಸೊ ಇಲ್ಲಿ ಡಬ್ಲ್ಯೂ ಏನು ಬರಿಬೋದು? ಎನರ್ಜಿ, ರೈಟ್? m ಪವರ್ 1 L ಪವರ್ 2 T ಪವರ್ -2 ಡಿವೈಡೆಡ್ ಬೈ ಕ್ಯೂ AT. ದಿಸ್ ಇಸ್ A, ರೈಟ್? ಸೊ ಸಿಂಪ್ಲಿಫೈ ಮಾಡಿದ್ರೆ ಡೈಮೆನ್ಷನ್ಸ್ ಆಫ್ ಆರ್ m ಪವರ್ 1 L ಪವರ್ 2 T ಪವರ್ ಇಲ್ಲಿ 1 ಇದೆ, ಮೇಲ್ಗಡೆ ಹೋದ್ರೆ -3 A ಪವರ್ -2. ಓಕೆ, ಸೊ ದಿಸ್ ಇಸ್ ದ ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ನಮಗೆ m ಪವರ್ 1 L ಪವರ್ 2 ಇದೆ, ಆಲ್ರೆಡಿ ಎರಡು ಇದೆ. T ಪವರ್ 1 ಇದೆ, ಬಟ್ ನಮಗೆ ಎಷ್ಟು ಬೇಕು? T ಪವರ್ -3 ಆ್ಯಂಡ್ -2 ಬೇಕು. ಇದನ್ನು ಸ್ಕ್ವೇರ್ ಮಾಡಿದ್ರೆ ಬರುತ್ತೆ ತಾನೆ, E ಸ್ಕ್ವೇರ್ ಅಥವಾ Q ಸ್ಕ್ವೇರ್ ಬರೆದ್ರೆ ನಮಗೆ ಎಷ್ಟು ಬರುತ್ತೆ? A ಸ್ಕ್ವೇರ್ T ಸ್ಕ್ವೇರ್ ಅಂತ ಬರುತ್ತೆ. ಸೊ ಇಲ್ಲಿ H ಡಿವೈಡೆಡ್ ಬೈ E ಸ್ಕ್ವೇರ್ ಮಾಡೋಣ, ಏನು ಸಿಗುತ್ತೆ? m ಪವರ್ 1 L ಪವರ್ 2 T ಪವರ್ -1 ಡಿವೈಡೆಡ್ ಬೈ A ಸ್ಕ್ವೇರ್ T ಪವರ್ 2. ಇಲ್ಲಿ ಸಿಂಪ್ಲಿಫೈ ನ್ಯೂಮಿನೇಟರ್ ತೊಗೊಂಡು ಹೋಗೋಣ. ದೇರ್ ಫೋರ್ m ಪವರ್ 1 L ಪವರ್ 2 ಈ 2ನ ಮೇಲ್ಗಡೆ ತೊಗೊಂಡೋದ್ರೆ ಏನಾಗುತ್ತೆ? ಇಲ್ಲಿ ರೆಸಿಸ್ಟೆನ್ಸ್ 3 ಇದೆಯಲ್ಲ, ಇಲ್ಲಿ -1 ಅಂತ, ರೈಟ್? -1 ಒಂದ್ಸಲ ಚೆಕ್ ಮಾಡೋಣ. ಎಸ್, -1. H is -1. ಓಕೆ, ಸೊ ಇಲ್ಲಿ -1 ಆಗುತ್ತೆ. ದೇರ್ ಫೋರ್ ಇಲ್ಲಿ -1 ಮೇಲ್ಗಡೆ ತೊಗೊಂಡೋದ್ರೆ T ಪವರ್ -3 A ಪವರ್ -2, ರೈಟ್? ಸೊ ಈ ವ್ಯಾಲ್ಯೂ ಎಲ್ಲಿದೆ ನೋಡಿ, H ಡಿವೈಡೆಡ್ ಬೈ E ಸ್ಕ್ವೇರ್. H ಸ್ಕ್ವೇರ್ ಇಲ್ಲ, H ಇದೆ, E ಸ್ಕ್ವೇರ್. ಎಸ್, this is our right answer. Okay, so we are getting the dimensions of H divided by E square and our value same. Getting my point? Okay, let's move on to the next question, that is number of significant figures in the numbers 4.800 into 10 power 4 and 4800.50 are respectively. Significant figures na find ಮಾಡಬೇಕು. Number of significant figures. ಇಲ್ಲಿ 10 ಪವರ್ 4 ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಎಷ್ಟಿದೆ? ಪಾಯಿಂಟ್ ಆದಮೇಲೆ ಕನ್ಸಿಡರ್ ಮಾಡಬೇಕು, ಝೀರೋಸ್ ಆದ್ರೂ. 1 2 3 4 5 ದಿಸ್ ಇಸ್ ಅ 5. ಆ್ಯಂಡ್ ಇಲ್ಲಿ ಪಾಯಿಂಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಕನ್ಸಿಡರ್ ಮಾಡಬೇಕು. 1 2 3 4 5 6 7 ದಿಸ್ ಇಸ್ 7. ದೇರ್ಫೋರ್ 5 and 7 ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ is the right answer. Option B, 5 and 6. Let's move on to the next question, that is dimensional formula for universal gravitational constant. Let's consider universal gravitational force, andre force between two objects. So already ಗೊತ್ತು G m1 m2 divided by r square. ನಮಗೆ ಬೇಕಾಗಿರೋದು G. Therefore G is equal to f r square divided by m1 m2. ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ G ಬೇಕು. Therefore ಫೋರ್ಸ್ ಎಷ್ಟು? ಡೈಮೆನ್ಷನಲ್ ಫಾರ್ಮುಲಾ m1 L1 T ಪವರ್ -2. ಇಲ್ಲಿ r ಅನ್ನೋದು ಸಪರೇಷನ್ ಬಿಟ್ವೀನ್ ಟೂ ಮಾಸಸ್, ರೈಟ್? ಸೊ ದಟ್ ಈಸ್ ಸಪರೇಷನ್ ನಥಿಂಗ್ ಬಟ್ ಲೆಂತ್ L ಪವರ್ 2 ಡಿವೈಡೆಡ್ ಬೈ ಇಲ್ಲಿ ಮಾಸ್ ದೇರ್ ಫೋರ್ m ಪವರ್ 2. ಸೊ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಮೇಲ್ಗಡೆ ತೊಗೊಳ್ಳೋಣ, ಇದು -2 ಆಗುತ್ತೆ, ಇಲ್ಲಿ +1 ಇದೆ. ದೇರ್ ಫೋರ್ m ಪವರ್ -1 L ಪವರ್ 1, ಇಲ್ಲಿ L ಪವರ್ 1 ಇದೆ, ಆಲ್ರೆಡಿ L ಪವರ್ 2 ಇದೆ. ದೇರ್ ಫೋರ್ ದಿಸ್ ವಿಲ್ ಬಿ m ಪವರ್ 3 T power -2. So G value will be m power -1 L power 3 T power -2. ಎಲ್ಲಿದೆ? m power -1 L power ಇಲ್ಲ, this is wrong. ಇಲ್ಲ m power 1 L power 3 T power -2 ಇಲ್ಲಿದೆ. ಓಕೆ, ಇಲ್ಲಿ -1 ಇದೆ, wrong. ಓಕೆ, so right option is option C. Next, dimensional formula of impulse. Impulse formula ಏನು? Impulse formula. Impulse is given by large force acting in a short interval of time. So dimensional formula of impulse that is given by dimensional formula of force m power 1 L power 1 T power -2 and dimensional formula for a time that is T power 1. ಏನಾಗುತ್ತೆ? dimensional formula of impulse that is given by m power 1 L power 1 ಇಲ್ಲಿ T power -2 ಇದೆ, T power +1 ಇದೆ, therefore T power 1. Okay, so right answer m power 1 L power 1 T power -1. This is your right answer. This is your right answer. ಇಲ್ಲಿ ಮೈನಸ್ ಇದೆ, ಇಲ್ಲಿ m power -1 ಇದೆ. So hence option A is the right answer. Next, physical quantity having dimensions
m power -1, l power -3, t power 3, a power 2. ಇಲ್ಲಿ ಎಲ್ಲೋ ಇದನ್ನ ಯೂಸ್ ಮಾಡಿದೀವಿ. ಎಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ನ ನೋಡೋಣ. ರೆಸಿಸ್ಟೆನ್ಸ್ ಈಸ್ ಗಿವೆನ್ ಬೈ ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್ ಆಲ್ರೆಡಿ ಫೈಂಡ್ ಮಾಡಿದೀವಲ್ಲ. ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್ 1 2 -3 -2 1 2 1 2 -3 -2 1 2 and ampere -3 -2. ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಣ. ಆಲ್ರೆಡಿ ಫೈಂಡ್ ಮಾಡಿದ್ವಲ್ಲ. 1 2 -3 -2 1 2 -3 -2. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತೂ ಅಲ್ಲ. ನೆಕ್ಸ್ಟ್ ಒನ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಯಾವುದು? ರೆಸಿಸ್ಟಿವಿಟಿ we can get from this formula, right? Resistivity is given by rho RA divided by L. Resistance value ಗೊತ್ತಿದೆ ಎಷ್ಟು? m power 1, l power 2, t power -3, a power -2 and area l power 2, right? Divided by length L, right? So illondu L get cancel. You'll be getting resistivity as m power 1, l power 3. ಯಾಕಂದ್ರೆ ಇಲ್ಲಿ 2 ಇಲ್ಲಿ 1 ಉಳಿದಿದೆ. t power -3, a power -2. ಮ್ಯಾಚ್ ಆಗ್ತಿದೆನಾ? m power 1 ಇದ್ದಲ್ಲಿ -1, l power 3 ಇದು -3, t power minus ಇದು +3, a power ಇಲ್ಲಿ -2 ಇದೆ, ಇಲ್ಲಿ +3 ಇದೆ. ಅಂದ್ರೆ ರೆಸಿಪ್ರೋಕಲ್ ಅಲ್ವಾ? That is a conductivity that is inversely proportional to the resistivity. We can write m power -1, l power -3, t power +3, t power +3, a power 2. Okay, so it is the electrical conductivity, right? Hence option C is the right answer, right? So next question, unit of a Stephen's constant. It is nothing but power ಅಥವಾ energy. ಇದರಿಂದ ಮಾಡಬಹುದು. ಓಕೆ, ಪವರ್ ಏನು? ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಟೈಮ್. ಸ್ಟೀಫನ್ಸ್ ಕಾನ್ಸ್ಟೆಂಟ್ ಪವರ್ ಅಥವಾ ಎನರ್ಜಿ ರೇಡಿಯೇಷನ್ ಅಥವಾ ರೇಡಿಯೇಟೆಡ್ ಪರ್ ಯೂನಿಟ್ ಟೈಮ್ ದ್ಯಾಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎ ಟಿ ಪವರ್ 4. ನಮಗೆ ಸಿಗ್ಮಾ ಬೇಕು. ಸೊ ಪವರ್ ಇನ್ ಟರ್ಮ್ಸ್ ಆಫ್ ವ್ಯಾಟ್ ಇದೆಯಲ್ಲ, ಸೊ ಪವರ್ ಅಲ್ಲೇ ಇಟ್ಕೊಳ್ಳೋಣ. ಸೊ ಸಿಗ್ಮಾ ಬೇಕು, ದರ್ ಫೋರ್ ಸಿಗ್ಮಾ ದ್ಯಾಟ್ ಈಸ್ ಈಕ್ವಲ್ ಟು ಪವರ್ ಏರಿಯಾ temperature power 4. Therefore sigma power SI unit is watt and area that is the meter square and temperature that is a Kelvin power 4. ಇವುಗಳನ್ನ ಈ ತರ ಬರಿಬೋದು, ವಾಟ್ ಪರ್ ಮೀಟರ್ ಸ್ಕ್ವೇರ್ ಈ ತರ ಬರಿಬೋದಾ? ಓಕೆ, ಸೊ ದಿಸ್ ಇಸ್ ನೋಡೋಣ ಎಲ್ಲಿ ಮ್ಯಾಚ್ ಆಗ್ತದೆ. ನ್ಯೂಟನ್ ಇಲ್ಲ, ವಾಟ್ ಮೀಟರ್ ಪವರ್, ಎಸ್ ದಿಸ್ ಈಸ್ ಆರ್ ರೈಟ್ ಆನ್ಸರ್. ಇಲ್ಲಿ ಪವರ್ ಇಲ್ಲ. ಓಕೆ, ಸೊ this is the mind map. Okay, this is the mind map. ನೀವು ನೋಡ್ಕೋಬಹುದು. For your reference I am giving it to you. Okay, so ಇಷ್ಟು. ಸೊ ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಲೆಕ್ಚರಲ್ಲಿ ನಿಮಗೆ DPP ಕ್ವಶನ್ ಸಿಗುತ್ತೆ, ಸೊಲ್ಯೂಷನ್ ಆಫ್ DPP ಕ್ವಶನ್ಸ್. ಅಂಟಿಲ್ ಮತ್ತೆ ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.